ಹಳ್ಳಿಯ ವ್ಯಕ್ತಿಗೂ ಹಳ್ಳಿಯ ಕಟ್ಟಕಡೆಯ ವ್ಯಕ್ತಿ ಕೂಡ ವೈದ್ಯಕೀಯ ಸೇವೆ ದೊರಕಬೇಕೆಂಬ ಆಶಯದಿಂದ ಸ್ಥಾಪಿಸಲ್ಪಟ್ಟ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಏನಿದೆ ಅದು ಪೂಜ್ಯರ ಕನಸಾಗಿತ್ತು. ಅದರ ಮುಖೇನ ಪ್ರತಿ ವರ್ಷ ನಾವು ದಕ್ಷಿಣ ಕನ್ನಡದ ಜಿಲ್ಲೆಯ ಹಳ್ಳಿಯಲ್ಲೂ ಕೂಡ ನಾವು ಉಚಿತ ವೈದ್ಯಕೀಯ ಸೇವೆಯನ್ನು ನೀಡುತ್ತಾ ಬಂದಿರ್ತೇವೆ. 2025ರ ಜನವರಿ ಪ್ರಾರಂಭದಲ್ಲಿ ನಾವು ಕೂಡ ಇದ್ದೇವೆ. ಈ ವರ್ಷ ಕೂಡ ಅನೇಕ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಂಡಿದ್ದು, ಇವತ್ತು ಉಜಿರೆಯ ಹಳೆಪೇಟೆ ಶಾಲೆಯಲ್ಲಿ ಕೂಡ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಜೊತೆಗೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆಪೇಟೆ ಮತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಂಟೆ ಇದರ ಸಹಯೋಗದೊಂದಿಗೆ ನಾವು ಇಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಉಚಿತ ವೈದ್ಯಕೀಯ ತಪಾಸಣೆಯ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಕೂಡ ಬಂದಿರುವಂತ ಅವರ ಜೊತೆಗೆ ಅತಿಥಿಗಳು ಕೂಡ ನಮ್ಮ ಜೊತೆ ಇವತ್ತಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಕರೆದಿದ್ದೇನೆ. ಉದ್ಘಾಟನೆ ಮಾಡಲಿರುವಂತ ಶ್ರೀಮತಿ ಆರತಿ, ಅಧ್ಯಕ್ಷರು SDMC ಸೈಪ್ರಸ್ ಶಾಲೆ ಹಳೆಪೇಟೆ, ಇವರನ್ನ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಅದೇ ತರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ SDM ಆಸ್ಪತ್ರೆಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ M ಜನಾರ್ದನ್ ಸರ್, ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಅದೇ ತರ ಇವತ್ತಿನ ಮುಖ್ಯ ಅತಿಥಿಯಾಗಿ ಶ್ರೀ ಕೆ ಮೋಹನ್ ಕುಮಾರ್, ಮಾಲಕರು ಲಕ್ಷ್ಮಿ ಗ್ರೂಪ್, ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮಾಜಿ ಅಧ್ಯಕ್ಷರು ರೋಟರಿ ಕ್ಲಬ್ ಬೆಳ್ತಂಗಡಿ, ಇವರು ಶ್ರೀ ಅನಂತ್ ಭಟ್ ಮಚ್ಚಿಮಲೆ ಸರ್, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದೇ ತರ ಶ್ರೀಮತಿ ಸಾವಿತ್ರಿ, ಮುಖ್ಯೋಪಾಧ್ಯಾಯರು ಸಹೈಪ್ರಸ್ ಶಾಲೆ ಹಳೆಪೇಟೆ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸಿದ್ದೇನೆ. ಶ್ರೀ UK ಹನೀಫ್, ಜೊತೆ ಕಾರ್ಯದರ್ಶಿ ಜುಮ್ಮಾ ಮಸೀದಿ ಹಳೆಪೇಟೆ, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ತರ ಮೊಹಮ್ಮದ್ ಇರ್ಫಾನ್, SDMC ಶಾಲೆಯ ಅಧ್ಯಕ್ಷರಾಗಿರುವ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಅಬ್ದುಲ್ ಖಾದರ್ SC ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಸಲೀಂ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಕಾರ್ಯದರ್ಶಿ ಅಲ್ ಅಮೀನ್ ಇವೆಂಟ್ಸ್ ಹಳೆಪೇಟೆ, ಇವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ತರ ಶ್ರೀಮತಿ ರೇವತಿ, ಸದಸ್ಯರು ಗ್ರಾಮ ಪಂಚಾಯತ್ ಲೈಲಾ, ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಉದ್ಘಾಟನೆ ಮಾಡಲಿರುವಂತಹ ಶ್ರೀಮತಿ ಆರತಿ, ಇವರಿಗೆ ಆಸ್ಪತ್ರೆಯ ಪೇಷಂಟ್ ಕೇರ್ ಕೋಆರ್ಡಿನೇಟರ್ ಆಗಿರುವ ಶ್ರೀಮತಿ ಹೇಮಾ, ಇವರು ಹೂಗುಚ್ಛ ನೀಡಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಅವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಂಡಿದ್ದೇನೆ. ಅದೇ ತರ ಅವರೊಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಂಡಿದ್ದೇನೆ. ಅದೇ ತರ ಶ್ರೀಮತಿ ಸಾವಿತ್ರಿ, ಮುಖ್ಯೋಪಾಧ್ಯಾಯರು ಹಳೆಪೇಟೆ ಶಾಲೆ, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವರಿಗೆ ಆಸ್ಪತ್ರೆಯ ಇನ್ಶೂರೆನ್ಸ್ ವಿಭಾಗದ ಮುಖ್ಯಸ್ಥೆಯಾಗಿರುವ ಶ್ರೀಮತಿ ದಾಕ್ಷಾಯಿಣಿ ಇವರು ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಅದೇ ತರ UK ಹನೀಫ್, ಇವರಿಗೆ ಲೈಸನ್ ಆಫೀಸರ್ ಆಗಿರುವ ಶ್ರೀಯುತ ಚಿದಾನಂದ್ ಇವರು ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಂಡಿದ್ದಾರೆ. ಅದೇ ತರ ಮೊಹಮ್ಮದ್ ಇರ್ಫಾನ್
ಇವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರಿಗೆ ಎಸ್ಕೆಎಂ ಆಸ್ಪತ್ರೆಯ ಐಟಿ ವಿಭಾಗದ ಮುಖ್ಯಸ್ಥರಾಗಿರುವ ಶ್ರೀಯುತ ಅನಿಲ್ ಕುಮಾರ್ ಜೈನ್ ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಅಬ್ದುಲ್ ಖಾದರ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರಿಗೆ ಆಸ್ಪತ್ರೆಯ ಸಲೀಂ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಆಸ್ಪತ್ರೆಯ ಸೂಪರ್ವೈಸರ್ ಆಗಿರುವಂತಹ ಶ್ರೀಯುತ ರವೀಂದ್ರ ಗುಡಿಗಾರ್ ಇವರು ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ತರ ಶ್ರೀ ಫಜಲ್ ರೆಹಮಾನ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಆಸ್ಪತ್ರೆಯ ಪರ್ಚೇಸಿಂಗ್ ಮ್ಯಾನೇಜರ್ ಆಗಿರುವ ಶ್ರೀಯುತ ಅಜಯ್ ಸರ್ ಅವರು ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ತರ ವೇದಿಕೆಯಲ್ಲಿರುವ ಶ್ರೀಮತಿ ರೇವತಿ ಗ್ರಾಮ ಪಂಚಾಯತ್ ಲಾಯ್ಲಾ ಇದರ ಸದಸ್ಯರಾಗಿರುವ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಇವರಿಗೆ ನಮ್ಮ ಆಸ್ಪತ್ರೆಯ ಡಾಕ್ಟರ್ ಆಗಿರುವ ಡಾಕ್ಟರ್ ಭವಿಷ್ಯ ಅವರು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಮ್ಮ ಈ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದ ಪ್ರೀತಿಯ ಡಾಕ್ಟರ್ ಅಶ್ವಿತ್ ಕುಮಾರ್ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದಯಮಾಡಿ ಸರ್ ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಇವರಿಗೆ ಚಂದನ್ ಎಸ್ಡಿಎಂ ಆಸ್ಪತ್ರೆಯ ಸಿಎಸ್ಎಸ್ಡಿ ವಿಭಾಗದ ಮುಖ್ಯಸ್ಥರು ಇವರು ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಜೊತೆಗೂಡುತ್ತಿದ್ದಾರೆ ಅಬ್ದುಲ್ ಖಾದರ್ ಎಸ್ಸಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ಸೂಪರ್ವೈಸರ್ ಆಗಿರುವಂತಹ ಶ್ರೀಯುತ ಗಣೇಶ್ ಅವರು ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಂಡಿದ್ದಾರೆ. ಆಸ್ಪತ್ರೆಯ ಹೆಮ್ಮೆಯ ಡಾಕ್ಟರ್ ಆಗಿರುವ ಶ್ರೀಮತಿ ಭವಿಷ್ಯ ಶೆಟ್ಟಿ ಇವರನ್ನ ವೇದಿಕೆಗೆ ಆಹ್ವಾನಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಇವರಿಗೆ ಆಸ್ಪತ್ರೆಯ ಅದೇ ತರ ಆಸ್ಪತ್ರೆಯ ಪ್ರೀತಿಯ ಡಾಕ್ಟರ್ ಆಗಿರುವ ಅನಿತಾ ಶತಾನಂದ ಪ್ರಸಾದ್ ಇವರನ್ನ ಅನ್ವಿತಾ ಮೇಡಮ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಗೆ ಆಸ್ಪತ್ರೆಯ ಅವರು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಬಂದಿರುವಂತ ಎಲ್ಲ ಶಿಬಿರಾರ್ಥಿಗಳನ್ನು ಪ್ರೀತಿಯ ಪುಟಾಣಿಗಳನ್ನು ಎಲ್ಲ ಸಿಬ್ಬಂದಿಗಳನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸುವುದರ ಮುಖಾಂತರ ಈ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನ ಪ್ರಾರಂಭಿಸಲಿಕ್ಕೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಕೇಳಿಕೊಳ್ತಿದ್ದೇವೆ. ದೇವರ ಭಯವೇ ಜ್ಞಾನದ ಆರಂಭ ಅಂತ ಹೇಳ್ತಾ ಯಾವುದೇ ಒಂದು ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದ್ರೆ ಅದರ ಯಶಸ್ಸು ಎಲ್ಲರಿಗೂ ಸಿಗುತ್ತೆ, ಅದರ ಪ್ರಯೋಜನವನ್ನು ಎಲ್ಲರೂ ಪಡ್ಕೋಬಹುದು ಅಂತ ವೇದಿಕೆಯಲ್ಲಿ ಎಲ್ಲ ಗಣ್ಯರು ದೀಪವನ್ನು ಬೆಳಗಿಸಬೇಕಾಗಿ ಕೇಳ್ತಾರೆ. ಬಂದಿರುವಂತಹ ಎಲ್ಲ ಆಸ್ಪತ್ರೆಯ ಸಿಗುವಂತಹ ಎಲ್ಲ ಫೆಸಿಲಿಟೀಸ್ ಏನಿದೆ ಅದನ್ನು ಕೂಡ ನಾವು ತಿಳಿಸ್ಕೊಡ್ತಿದ್ದೇವೆ.
ಮತ್ತೊಮ್ಮೆ ಬಂದಿರಬಹುದು, ಊರಿನ ಜನರು ಇರಬಹುದು, ಸಿಬ್ಬಂದಿಗಳಿರಬಹುದು, ಮಗದೊಮ್ಮೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಮುಂದೆ ಮುಖ್ಯ ಅತಿಥಿಯಾಗಿರುವ ಶ್ರೀಯುತ ಕೆ ಮೋಹನ್ ಸರ್ ಅವರು ಶಿಬಿರವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಎಲ್ಲ ದೇವರಿಗೆ ವಂದಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಇವತ್ತಿನ ಈ ಕಾರ್ಯಕ್ರಮದ ಉಪಸ್ಥಿತರಾದ ಎಲ್ಲ ಗೌರವಾನ್ವಿತರೆ ಮತ್ತು STM ಆಸ್ಪತ್ರೆಯ ಮುಖ್ಯಸ್ಥರಾಗಿರುವಂತಹ ಜನಾರ್ದನ್ ಸರ್ ಅವರೇ ಮತ್ತು ಎಲ್ಲ ಸಿಬ್ಬಂದಿಗಳು ಮತ್ತು ಡಾಕ್ಟರ್ ಬಹುಶಃ ಹಳಪೇಟೆ ಶಾಲೆಗೆ ಬರುವುದು ಹೇಳಿ ನಮಗೆ ತುಂಬಾ ಖುಷಿ. ಯಾಕೆಂದರೆ ಬೀಳುವ ಹಂತದಲ್ಲಿರುವಂತಹ ಈ ಶಾಲೆಯನ್ನು ಸುಂದರವಾಗಿ ನಿರ್ಮಾಣ ಮಾಡಿ ಶ್ರಮಪಟ್ಟದ್ದು ಒಂದು ಕನಸಾದ್ರೆ ಇವತ್ತು ಈ ಶಾಲೆಗೆ ಬರಬೇಕಿದ್ರೆ ಈ ಮಕ್ಕಳ ಮುಖದಲ್ಲಿರುವಂತಹ ಮಂದಹಾಸವನ್ನು ನೋಡಬೇಕಿದ್ರೆ ತುಂಬಾ ಖುಷಿ ಆಗ್ತುಂಟು. ಬಹುಶಃ ಇದಕ್ಕೆಲ್ಲ ಕಾರಣಕರ್ತರಾದಂಥ ಎಲ್ಲ ಶಾಲಾ ಸಮಿತಿ ಇರ್ಬೋದು, ಊರವರಿರ್ಬೋದು, ರೀತಿಯ ಮಕ್ಕಳಿರ್ಬೋದು, ಅದೇ ರೀತಿ ನನ್ನ ಜೊತೆಯಾಗಿ ನಿಂತ ರೋಟರಿಯ ಮಾಜಿ ಅಧ್ಯಕ್ಷರಾದ ಅನಂತ್ ಭಟ್ ಮಂಚಿಮಂದಿರ ಇವರೆಲ್ಲ ಸಹಕಾರದಿಂದ ಈ ಸುಂದರ ಶಾಲೆಯನ್ನು ನಿರ್ಮಾಣ ಮಾಡಿ ಸಾಧ್ಯವಾಗಿ ಇವತ್ತು ಈ ಶಾಲೆಯಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಮಗೆ ಒಂದಷ್ಟು ಖುಷಿ ಕೊಟ್ಟಿದೆ. ಯಾಕಂದ್ರೆ ಇವತ್ತಿನ ಈ ಬೆಳ್ತಂಗಡಿ ತಾಲೂಕಿನ ಜಿಲ್ಲೆಯಲ್ಲಿ STM ಆಸ್ಪತ್ರೆ ಬಹಳ ದೊಡ್ಡ ಹೆಸರನ್ನು ಪಡೆಯುತ್ತಾ ಉಂಟು. ಇತ್ತೀಚಿನ ದಿನಗಳಲ್ಲಿ ಪೂಜ್ಯ ಕಾವಂದರ ಕನಸು ಮತ್ತು ಶ್ರೀ ಹೇಮಾಂತೇಗೌಡ ಅವರ ಕನಸು ಎಲ್ಲವನ್ನು ನನಸಾಗುವ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಒಂದು ಘೋಷಣೆಯನ್ನು ಸುಮಾರು 1 ಜನವರಿ 1 ತಾರೀಕಿಗೆ ಘೋಷಣೆ ಮಾಡಿದ್ರು. ಕಾವಂದರು ಉಚಿತ ಡಯಾಲಿಸಿಸ್ ಶಿಬಿರ ಒಂದು ಉಚಿತವಾಗಿ ನೀಡುವಂತಹ ಸೇವೆಯನ್ನು ಬಹುಶಃ ಯಾರು ಕೂಡ ಕನಸಲ್ಲಿ ಕೂಡ ಎಣಿಸುವಂತಹ ಕೆಲಸ ಅಲ್ಲ. ಯಾಕಂದ್ರೆ ಇದಕ್ಕೆ ಒಂದಷ್ಟು ವ್ಯವಸ್ಥೆಗಳು ಬೇಕಾಗ್ತದೆ. ಯಾಕಂದ್ರೆ ನಾವು ತುಂಬಾ ವರ್ಷದಿಂದ ಉಜಿರೆಯಲ್ಲಿದ್ದ ಕಾರಣ STM ಆಸ್ಪತ್ರೆಯನ್ನು ತುಂಬಾ ಬಹಳ ಹತ್ತರಿಂದ ನಾನು ಗಮನಿಸಿಕೊಂಡು ಬಂದಂತ ವ್ಯಕ್ತಿ. ನಾನು ತುಂಬಾ ಸಲ ನೋಡಿದ್ದೇನೆ. ಯಾಕಂದ್ರೆ ನಾವೊಂದು ಸೇವೆಯ ಒಂದು ಕನಸನ್ನು ಇಟ್ಟುಕೊಂಡು ಸೇವೆ ನೀಡುವ ದೃಷ್ಟಿಯಲ್ಲಿರುವಾಗ ಉಜಿರೆಯಲ್ಲಿ ಯಾವ ರೀತಿಯ ಸೇವೆಗಳು ಯಾವ ಕಡೆಗಳಲ್ಲಿ ಸಿಗ್ತವೆ ಅಂತ ಖಂಡಿತವಾಗಿಯೂ ನಮ್ಮ ಮನಸ್ಸಿರುತ್ತದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಜನಾರ್ದನ್ ಸರ್ ಅವರು ಆಸ್ಪತ್ರೆಯ ಮುಖ್ಯಸ್ಥರಾಗಿ ಅವರ ಜವಾಬ್ದಾರಿ ವಹಿಸಿಕೊಂಡ ನಂತರ ಅದ್ಭುತವಾದ ಬದಲಾವಣೆಯನ್ನು ಅವರು ಖಂಡಿತ ಮಾಡಿದರು. ಬಹುಶಃ ಇದು ಅವರ ಒಂದು ಸೇವೆಯನ್ನು ಖಂಡಿತವಾಗಿ ನಾನು ತುಂಬಾ ದಿನಗಳಿಂದ ಗಮನಿಸ್ತಾ ಬರ್ತೇನೆ. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಇರುವಂತಹ ಸಿಬ್ಬಂದಿಗಳಿರ್ಬೋದು, ಡಾಕ್ಟರ್ಗಳಿರ್ಬೋದು, ಬಂದಂತ ಪೇಷಂಟ್ಗಳಿರ್ಬೋದು, ಒಂದು ಕಾಲದಲ್ಲಿ ನಾನು ಆಸ್ಪತ್ರೆಯಲ್ಲಿರುವಂತಹ ಸಮಸ್ಯೆಗಳನ್ನು ಹೇಳಬೇಕಾದ್ರೆ ಒಂದು ಕಾಲದಲ್ಲಿ ಆಸ್ಪತ್ರೆಯಲ್ಲಿ ಬಂದಾಗ STM ಆಸ್ಪತ್ರೆಯಲ್ಲಿ ಬಂದಾಗ ಒಂದಷ್ಟು ಸಮಸ್ಯೆಗಳಿತ್ತು. ಯಾಕಂದ್ರೆ ಬಂದಂತ ಪೇಷಂಟ್ಗಳಿಗೆ ಯಾವ ವಿಭಾಗದಲ್ಲಿ ಏನು ವ್ಯವಸ್ಥೆಗಳಿತ್ತು ಮತ್ತು ಯಾವ ವಿಭಾಗದಲ್ಲಿ ಯಾವ ರೀತಿಯ ಚಿಕಿತ್ಸೆ ಸಿಗ್ತಾ ಇತ್ತು ಎಲ್ಲ ಯಾವುದು ಕೂಡ ಅವರ ಅರಿವಿಗೆ ಬರ್ತಾ ಇರಲಿಲ್ಲ. ತುಂಬಾ ಜನ ಅದರ ಬಗ್ಗೆ ನೊಂದು ಹೇಳ್ತಾ ಇದ್ರು. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಹೋದಾಗ ನಮಗೆ ಎಲ್ಲಿ ಹೋಗ್ಬೇಕು ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಖಂಡಿತವಾಗಿಯೂ ನೀವು ಈಗ ಯಾರಾದ್ರೂ ಆಸ್ಪತ್ರೆಗೆ ಹೋಗದಿದ್ರೆ ಸುಮ್ಮನೆ ಹೀಗೆ ತಿರುಗಾಡಿಕೊಂಡು ಬಹುಶಃ ನೀವು ಆಸ್ಪತ್ರೆಗೆ ಹೋದ್ರೆ ಎದುರಿಂದ ಸ್ವಾಗತಿಸುವಂತ ಒಂದಷ್ಟು ವ್ಯಕ್ತಿಗಳಿರ್ತಾರೆ ಮತ್ತು ಯಾರೇ ಹೋಗಿದ್ದು ಕೂಡ ನಗುಮುಖದಲ್ಲಿ ಕರೆದು ಮಾತಾಡಿಸುವಂತ ವ್ಯಕ್ತಿ ಇದೆ. ಯಾರು ಕೂಡ ಅಕ್ಷರ ಜ್ಞಾನ ಇಲ್ಲದ ವ್ಯಕ್ತಿ ಕೂಡ ಬಂದರೂ ಕೂಡ ಅವರಿಗೆ ಏನು ಸೌಲಭ್ಯ ಬೇಕು ಮತ್ತು ಏನು ಚಿಕಿತ್ಸೆ ಬೇಕು ಮತ್ತು ಯಾವ ವಿಭಾಗಕ್ಕೆ ಹೋಗಬೇಕು ಅಂತ ಒಂದು ಮಾರ್ಗದರ್ಶನ ಕೊಡುವ ಕೆಲಸವನ್ನು ಕೂಡ STM ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಖುಷಿಯಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನನಗೆ ಕೂಡ ನಾನು ತುಂಬಾ ಸಲ ಆಸ್ಪತ್ರೆಗೆ ಬಂದಾಗ ನಾನು ಗಮನಿಸಿದ್ದೇನೆ. ಆದ ಕಾರಣ ಈ ವಿಷಯವನ್ನು ಹೇಳ್ತಾ ಇದ್ದೇನೆ. ಬಹುಶಃ ಇಂಥ ಒಂದು ಆಸ್ಪತ್ರೆ ನಮಗೆ ಉಜಿರೆಯಲ್ಲಿ ಇದೆ ಅಂತ ಹೇಳಿಕೆ ನಮಗೆ ಹೆಮ್ಮೆ ಆಗ್ತಾ ಉಂಟು. ಬಹುಶಃ ಇವತ್ತು ಆಸ್ಪತ್ರೆಯ ಮುಖಾಂತರ STM ಆಸ್ಪತ್ರೆಯ ಮುಖಾಂತರ ಉಚಿತವಾಗಿ ವೈದ್ಯಕೀಯ ಸೌಲಭ್ಯ ನೀಡುವಂತ ಒಂದು ವ್ಯವಸ್ಥೆಯನ್ನು ಇವತ್ತು ಈ ಶಾಲೆಯಲ್ಲಿ ಮಾಡಿದ್ದಾರೆ. ಬಹುಶಃ ಆರೋಗ್ಯ ಕೆಟ್ಟ ಮೇಲೆ ನಾವು ಆಸ್ಪತ್ರೆ ಇರುವುದು ಸಹಜ. ಆದ್ರೆ ಆರೋಗ್ಯ ಕೆಡುವ ಮುಂಚೆ ಈ ಸೇವೆಯನ್ನು ನಾವು ಪಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ತುಂಬಾ ಅತಿಯಾಗಿ ಇವತ್ತಿದ್ದ ವ್ಯಕ್ತಿ ನಾಳೆ ಇಲ್ಲ ಅಂತ ಹೇಳಿಕೆ ಬರುತ್ತಿಲ್ಲ. ಯಾಕಂದ್ರೆ ಮಕ್ಕಳಲ್ಲಿ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಎಲ್ಲ ಬರ್ತಾ ಉಂಟು. ಆದ ಕಾರಣ ಇದು ಹೇಗೆ ಬರ್ತಾ ಅಂತೇಳಿ ನಾವು ತಿನ್ನುವಂತಹ ಆಹಾರಗಳು ಮತ್ತು ನಾವು ಈಗ ಎಲ್ಲ ಅಂದ್ರೆ ಯಾವ ರೀತಿ ವ್ಯಾಯಾಮ ಇಲ್ಲದೆ ಬದುಕ್ತಾ ಇದ್ದೇವೆ ಆ ರೀತಿಯಾಗಿ ನಮ್ಮ ಆರೋಗ್ಯಕ್ಕೆಲ್ಲ ಸಮಸ್ಯೆ ಬರ್ತಾ ಉಂಟು. ಅದನ್ನ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ನಾವು ಆರೋಗ್ಯ ಬರದ ರೀತಿಯಲ್ಲಿ ಇರಬೇಕಿದ್ರೆ, ನಾವು ಉತ್ತಮ ಜೀವನ ನಡೆಸಬೇಕಿದ್ರೆ ನಾವು ನಿರಂತರವಾಗಿ ತಿಂಗಳಿಗೊಮ್ಮೆ ಆದ್ರೂ ಹೋದ್ರು ಆಸ್ಪತ್ರೆಗೆ ಹೋಗಿ ನಾವು ನಮ್ಮ ದೇಹವನ್ನು ತಪಾಸಣೆ ಮಾಡುವಂತ ವ್ಯವಸ್ಥೆಯನ್ನು ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಯಾಕಂದ್ರೆ ಆರೋಗ್ಯ ಕೆಡುವ ಮುಂಚೆ ನಾವು ಇಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ನಾನು ಇತ್ತೀಚಿನ ಒಂದು 2-3 ದಿವಸದ ಹಿಂದೆ ಮೊನ್ನೆ ಗುರುವಾರ ದಿವಸ
ನಾನು ಬೆಳ್ತಂಗಡಿಯಲ್ಲಿ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಬಹುಶಃ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ದೆ. ಆ ಸಂಸ್ಥೆಯ ಮುಖ್ಯಸ್ಥರು ಮರುದಿವಸ ಸಂಜೆ ಆಗುವಾಗ ಹಾರ್ಟ್ ಅಟ್ಯಾಕ್ ತೀರ್ಕೊಂಡು. ಯಾಕಂದ್ರೆ ಒಳ್ಳೆಯ ವ್ಯಕ್ತಿ, ಯಾರು ಕೂಡ ಹೇಳುವಂತ ವಿಷಯವಲ್ಲ, ಆರೋಗ್ಯ ಅಷ್ಟು ಒಳ್ಳೆದಾಗಿತ್ತು. ಆದ್ರೆ ಇವತ್ತಿನ ವ್ಯಕ್ತಿ ನಾಳೆ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಮನಸ್ಸಿಗೆ ನೋವಾಗ್ತಾ ಉಂಟು. ಆದ ಕಾರಣ ಎಲ್ಲರೂ ಕೂಡ ಇಂಥ ಸೌಲಭ್ಯ ಪಡ್ಕೊಳ್ಬೇಕು. ನಮ್ಮ ಉಜಿರೆಯಲ್ಲಿ ಬೇರೆ ಬೇರೆ ಎಸ್ಎಂ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಚಿಕಿತ್ಸೆ ಬೇಕಿದ್ರು, ಯಾರಿಗೆ ಯಾವ ರೀತಿಯ ಯಾವ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ಬೇಕಿದ್ರು ಕೂಡ ಎಲ್ಲ ರೀತಿಯಲ್ಲಿಯೂ ಆ ಸೇವೆಯನ್ನು ನೀಡುವಂತ ಕೆಲಸದಲ್ಲಿ ಎಲ್ಲ ಸಿಬ್ಬಂದಿಗಳು ಖಂಡಿತವಾಗಿ ತೊಡಗಿಸಿಕೊಂಡಿದ್ದಾರೆ. ಖಂಡಿತವಾಗಿ ಸರ್, ನನಗೆ ತುಂಬಾ ಖುಷಿ ಉಂಟು. ನಾನು ಈ ವೇದಿಕೆಯ ಮುಖಾಂತರ ಎಲ್ಲ ಆಸ್ಪತ್ರೆ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ಡಾಕ್ಟರ್ಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಖಂಡಿತವಾಗಿಯೂ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಇನ್ನಷ್ಟು ಜನರಿಗೆ ಸಿಗಬೇಕು. ಇಂಥ ಆರೋಗ್ಯ ಶಿಬಿರ ಎಲ್ಲ ಕಡೆಗಳಲ್ಲಿ ಆಗಲಿ. ಗ್ರಾಮೀಣ ಭಾಗದಲ್ಲಿ ಇರುವಂತ ವ್ಯಕ್ತಿ, ಕಟ್ಟಕಡೆಯ ವ್ಯಕ್ತಿ ಕೂಡ ಒಂದು ಆಸ್ಪತ್ರೆಯ ಸೌಲಭ್ಯ ಸಿಗಬೇಕು. ಖಂಡಿತವಾಗಿಯೂ ಪೂಜ್ಯ ಕಾವಂತರ ಕನಸು ಮತ್ತು ಮಾತೃಶ್ರೀ ಹೇಮಾದೇವರ ಕನಸು ಏನುಂಟು ಅದು ನನಸಾಗುವ ದಿಶೆಯಲ್ಲಿ ನಾವೆಲ್ಲ ಜೊತೆಯಾಗಿ ಕೆಲಸ ಮಾಡಬೇಕಿದೆ. ಯಾಕಂದ್ರೆ ತುಂಬಾ ವರ್ಷಗಳಿಂದ ಅವರು ಸೇವೆಯನ್ನು ನೀಡ್ತಾ ಬರ್ತಾರೆ. ಯಾಕಂದ್ರೆ ನಮಗೆ ಬಹಳ ಹತ್ತಿರದಲ್ಲಿದ್ದ ಕಾರಣ ಅವರು ಏನು ಸೇವೆಯನ್ನು ಕೊಡ್ತಾರೆ ಖಂಡಿತವಾಗಿ ನಮಗೆ ಗೊತ್ತುಂಟು. ಆದ್ರೆ ಆ ಸೇವೆಯನ್ನು ನಾವು ಯಾರಿಗೆ ತಲುಪಿಸಬೇಕು, ಆ ತಲುಪಿಸುವ ದೃಷ್ಟಿಯಲ್ಲಿ ನಮ್ಮ ಕರ್ತವ್ಯ ನಾವು ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಇವತ್ತು ಈ ಶಾಲೆಯಲ್ಲಿ ಆಯ್ಕೆ ಮಾಡಿದಂತ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಇಲ್ಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಬಂದಿದ್ದೀರಿ. ಇವೆಲ್ಲ ಈ ಸದುಪಯೋಗವನ್ನು ಪಡೆದುಕೊಂಡು ಮುಂದೆ ಕೂಡ ಇನ್ನಷ್ಟು ಈ ಆಸ್ಪತ್ರೆ ಸೇವೆಯನ್ನು ಪಡ್ಕೊಳ್ಳಿ ಮತ್ತು ಎಲ್ಲರಿಗೂ ಈ ಸೇವೆ ಸಿಗುವಂತಾಗಲಿ ಅಂತ ನಾನು ಹೇಳ್ತಾ ಇವತ್ತಿನ ಒಂದು ಮಾತನಾಡಿಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಆಸಕ್ತರ ಮುಖ್ಯಸ್ಥರು ಮತ್ತು ಸಿಬ್ಬಂದಿಗಳಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ಧನ್ಯವಾದ. ಧನ್ಯವಾದಗಳು. ಬಹಳ ಖುಷಿ ಆಗುತ್ತೆ. ಉಚಿತ ಡಯಾಲಿಸಿಸ್ ಸೇವೆ ಸಿಗುವಂತ ಆಸ್ಪತ್ರೆ ಅದು ದಕ್ಷಿಣ ಕನ್ನಡದಲ್ಲಿ ಏಕೈಕ ಆಸ್ಪತ್ರೆ ಅಂದ್ರೆ ಅದು ಎಸ್ಕೆಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಮುಂದಕ್ಕೆ ಶ್ರೀಯುತ ಅನಂತ್ ಭಟ್ ಮಚ್ಚಮಲೆ ಒಂದೆರಡು ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಚಾಲನೆ ಕೊಟ್ಟಿದ್ದೀರಿ. ನಮ್ಮನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಗಣರಾಜ್ಯೋತ್ಸವದ ಈ ಶುಭ ಸಂದರ್ಭದ ಶುಭಾಶಯಗಳನ್ನು ತಿಳಿಸ್ತಾ, ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇದರ ವತಿಯಿಂದ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಅಧ್ಯಕ್ಷರೇ, ಎಲ್ಲ ಉದ್ಘಾಟಕರೇ, ಲಕ್ಷ್ಮೀ ಮೋಹನ್, ಎಲ್ಲ ಶಾಲೆಯ ಸಿಬ್ಬಂದಿಗಳೇ, ಹಾಗೆ ವೈದ್ಯಕೀಯ ಸಿಬ್ಬಂದಿಗಳೇ, ನೆರೆದಿರುವ ಎಲ್ಲ ಈ ಭಾಗದ ಮಹನೀಯರೇ, ಮಾತೆಯರೇ, ಪುಟಾಣಿ ಮಕ್ಕಳೇ, ಪ್ರಥಮವಾಗಿ ಸರ್ವರ ಅಭ್ಯುದಯ ಹಾಗೂ ಏಳಿಗೆಯನ್ನೇ ಸದಾ ಆಶ್ರಯಿಸಿರುವಂತಹ ಚರಣರವಿಂದಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಶಾಲೆಗೆ ಬರ್ಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದ್ರೆ ರೋಟರಿ ನಿಮಿತ್ತ ಇದನ್ನು ಈ ರೀತಿಯಾಗಿ ಅಭಿವೃದ್ಧಿಪಡಿಸಿದವರು ಮೋಹನ್ರು. ಆ ಕೀರ್ತಿ ಎಲ್ಲ ನಿಮಗೆ ತಲುಪಬೇಕು. ನಾವು ಕ್ಯಾನ್ಸರ್ ಹೋಗ್ಕೊಂದಿಗೆ ಒಪ್ಪಂದ ಮಾಡಿಕೊಂಡು ದುಡ್ಡು ತಂದು ಕೊಟ್ಟಿರಬಹುದು, ಕೆಲಸವನ್ನು ಯಾವುದನ್ನು ನಾವು ಮಾಡಲಿಲ್ಲ. ಎಲ್ಲ ನಿಮ್ಮ ಆಲೋಚನೆ ಆಯೋಜನೆಯೊಂದಿಗೆ ಆಗಿದೆ. ಇಲ್ಲಿಗೆ ಬರುವಾಗ ಅತ್ಯಂತ ಸುಂದರ ಕಾಣ್ತದೆ, ಮುದನ ಇರ್ತದೆ, ಮಕ್ಕಳಿಗೂ ಖುಷಿ ಆಗ್ತಾ ಇದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಆ ಕೀರ್ತಿ ನಿಮಗೆ ಸರ್. ಏನಿರಲಿ, ನಮ್ಮೊಂದಿಗೆ ಮೊನ್ನೆ ಕರ್ನೋಡಿ ಶಾಲೆಯನ್ನು ಅಭಿವೃದ್ಧಿ ಇದೇ ರೀತಿಯಾಗಿ ಆಗಿದೆ, ಮುಂದೆ ಆಗಲಿ ಅಂತ ಹೇಳಿ ಆಶಿಸ್ತೇನೆ. ಒಂದು ವಿಪರ್ಯಾಸ ಅಂತ ಹೇಳಿದ್ರೆ, ಹಿಂದಿನ ದಿನಗಳಲ್ಲಿ ನಾವು ಔಷಧಿಗೆ ಡಾಕ್ಟರ್ ಬಳಿ ಅನಿವಾರ್ಯ ಇದ್ದಾಗ ಹೋಗ್ತಿದ್ದೇವೆ. ಇವತ್ತು ನಮ್ಮ ಪೂಜ್ಯ ಕಾವಂದರ ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಏನು ಜನಾರ್ದನ್ ಸರ್ ಅವರು ಬಂದ ಮೇಲೆ ಹಳ್ಳಿಗೆ ತೆರಳಿ ಎಲ್ಲರ ಆರೋಗ್ಯ ಸೌಖ್ಯವನ್ನು ವಿಚಾರಿಸಲು ತಮ್ಮ ತಂಡವನ್ನು ಹಿಡ್ಕೊಂಡು ಊರಿಗೆ ಹೋಗಿ ಫ್ರೀಯಾಗಿ ಇಂತಹ ಕಾರ್ಯಕ್ರಮಗಳನ್ನು ಕೊಟ್ಟು ಜನರ ಆರೋಗ್ಯ ಸೇವೆಯನ್ನು ಮಾಡ್ತಾ ಇದ್ದೀರಿ ಸರ್. ನಿಮಗೆ ಅತ್ಯಂತ ಸವಿನಯ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಅವರೊಂದಿಗೆ ದುಡಿಯುತ್ತಿರುವಂತಹ ವೈದ್ಯ ನಾರಾಯಣ ಹರಿ ಅಂತ ಹೇಳುವಂತಹ ಎಲ್ಲ ವೈದ್ಯಾಧಿಕಾರಿಗಳು ಹಾಗೂ ದಾದಿಯರಿಗೂ
ನನ್ನ ಅನಂತ ನಮಸ್ಕಾರಗಳನ್ನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಎಲ್ಲರಿಗೂ ಆರೋಗ್ಯವಾಗಿಯೇ ಅತ್ಯಂತ ಶ್ರೀಮಂತಿಗೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟೇ ಶ್ರೀಮಂತನಿಗಾದ್ರೂ ಆರೋಗ್ಯ ಇಲ್ಲ ಅಂತಾದ್ರೆ ಅವನಿಗೆ ಮಾನಸಿಕ ಖಿನ್ನತೆ ಬರಲಿಕ್ಕೆ ಶುರುವಾಗ್ತದೆ. ಆರೋಗ್ಯ ಇದ್ದಾಗ ಅವನಿಗೆ ಖಿನ್ನತೆ ಇರುವುದಿಲ್ಲ. ದೈನಂದಿನ ಚಟುವಟಿಕೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಅವನ ಕಾರ್ಯವನ್ನು ಸಾಧಿಸಲಿಕ್ಕೆ ಆಗ್ತದೆ. ಆದ ಕಾರಣ ಯಾರೇ ಎಷ್ಟೇ ದುಡ್ಡಿದ್ರು ಕೂಡ ಆರೋಗ್ಯ ಶ್ರೀಮಂತಿಗೆ ಇಲ್ಲ ಅಂತಾದ್ರೆ ಅದು ನಗಣ್ಯ. ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಹೆಚ್ಚು ಮಾತಾಡುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಶಿಬಿರ ಮುಖ್ಯ. ತಾಲೂಕಿನ ಹಳ್ಳಿ ನಾವು ರೋಟರಿಯಲ್ಲಿರುವಾಗ ಶಿವಾಜಿಯಲ್ಲಿಯೂ ಕೂಡ ಐ ಕ್ಯಾಂಪ್ ಅನ್ನು ಮಾಡಿದ್ದೇವೆ. ಎಷ್ಟು ಜನ ಅದರ ಪ್ರಯೋಜನ ಪಡ್ಕೊಂಡಿದ್ರು ಅಂತ ಹೇಳಿದ್ರೆ 300ಕ್ಕೂ ಹೆಚ್ಚು ಜನ ಹಳ್ಳಿಯಲ್ಲಿ ಪಡ್ಕೊಂಡಿದ್ರು. ಪೇಟೆಗೆ ಅವರು ಹೋಗುದಿಲ್ಲ, ಒಂದೇ ತೋಜಂತ ಮಲ್ಲೆಜ್ಜಿ ತೋಜಿನ ಯಾವ ಅಂತೇಳಿ ಕೂತ್ಕೊಳ್ತಾರೆ. ಹೋಗಿ ಉಚಿತ ಕನ್ನಡಕ ವಿತರಣೆ ಅಂದಾಗ ಎಲ್ಲರೂ ಕೂಡ ಈಗಲೂ ಸಿಕ್ಕಿದಾಗ ಹೇಳ್ತಾರೆ, ಸರ್ ಇದು ನಾವು ಅದೇನು ಧರ್ಮ ಅಂತ. ನಮಗೆ ಅತ್ಯಂತ ಸಂತೋಷ ಬೇರೆ ಯಾವುದು ಇಲ್ಲ. ಶಾಲೆಯ ಮಕ್ಕಳು ಹೇಳ್ತಾರೆ, ನಮ್ಮ ಶಾಲೆಯನ್ನು ಒಳ್ಳೇದು ಮಾಡಿದ್ದೀರಿ, ಶೌಚಾಲಯ ಕೊಟ್ಟಿದ್ದೀರಿ, ನಮಗೆ ಆ ಟೀಚರ್ಸ್ಗಳು ಗುರುತವೇ ಇಲ್ಲ. ಮೊನ್ನೆ ರಾತ್ರಿ ನಾನು ಆಸ್ಪತ್ರೆಗೆ ಹೋಗಿದ್ದೆ. ಇಲ್ಲಿ ಟೀಚರ್ ಇರ್ಲಿಕ್ಕೂ ಸಾಕು ಗೊತ್ತಿಲ್ಲ. ನನ್ನ ಒಬ್ಬ ಹುಡುಗನಿಗೆ ಕಾಲಿಗೆ ಬ್ಯಾಟ್ರಿ ಬಿದ್ದಿತ್ತು. ತಮ್ಮದೇ ಸಂಸ್ಥೆಗೆ ರಾತ್ರಿ 10 ಗಂಟೆಗೆ ಬಂದರೂ ಕೂಡ ಎಲ್ಲ ಸಿಬ್ಬಂದಿಗಳು ನಗುಮುಖದ ಸೇವೆಯನ್ನು ಕೊಟ್ಟಿದ್ದಾರೆ ಸರ್. ಯಾರಿಗೂ ಕೂಡ ಅಲ್ಲಿ ಬೇಜಾರದ ಅಥವಾ ಒತ್ತಡದ ನಿರ್ವಹಣೆ ಕಾಣಲಿಲ್ಲ. ಆವಾಗ ಅಲ್ಲಿ ಒಬ್ರು ಬಂದು ಮಾತಾಡಿದ್ರು. ಮತ್ತೆ 2 ಮಕ್ಕಳು ಇದ್ರು, ಪ್ರಾಣಿ ಮಕ್ಕಳು. ನನಗೆ ಯಾರು ಗೊತ್ತಾ ಇಲ್ಲ. ಮತ್ತೆ ಕೇಳಿದೆ ನಾನು ಯಾರು ನನಗೆ ಬರ್ತೀನಿ, ನಾನು ಹಳ್ಳಿಪಟ್ಟಿ ಶಾಲೆಯಲ್ಲಿ ಟೀಚರ್ ಅಂತ ಹೇಳಿದ್ದೇನೆ. ನೀವು ನಮ್ಮ ಶಾಲೆಗೆ ಅವರ ಮೇಡಮ್ ಹೆಸರು ನನಗೆ ಗೊತ್ತಿಲ್ಲ, ಕೇಳಿದ್ರೆ ಮರ್ತೋಗಿದ್ದಾರೆ. ಅಲ್ಲಿದ್ದಾರೆ, ಕ್ಷಮಿಸಿ, ನನಗೆ ಗುರ್ತ ಸಿಕ್ಲಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಯಾವುದು ಸ್ವಾರ್ಥ ಇಟ್ಟು ರೋಟರಿಯಲ್ಲಿ ಕೆಲಸ ಮಾಡುವುದಲ್ಲ, ಗುರ್ತ ಮತ್ತೆ ಮರ್ತೋಗ್ತದೆ. ಆದ ಕಾರಣ ಕ್ಷಮಿಸಿ. ಎಷ್ಟು ಶಾಲೆಯವರು ಹಾಗೆ ಮಾತಾಡ್ತಾ ಇರ್ತಾರೆ. ಇನ್ನೊಂದು ನಾನು ಇಲ್ಲಿ ಆಸ್ಪತ್ರೆಯ ಬಗ್ಗೆ ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಆಸ್ಪತ್ರೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಬಿಸ್ನೆಸ್ ಸೆಂಟರ್ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ನನ್ನ ಮಾವನಿಗೆ ಪ್ರೋಸ್ಟೇಟ್ ಸರ್ಜರಿ ಆಗ್ಬೇಕಾಗಿ ಬಂತು. ದೊಡ್ಡ ಆಸ್ಪತ್ರೆಗೆ ಹೋದಾಗ ಬರೀ ದೊಡ್ಡ ಬಿಲ್ಲನ್ನೇ ಕೊಟ್ಟು ನನ್ನ ಹತ್ರ ಹೇಳಿದ್ರು, ಸಿಕ್ಕಾಪಟ್ಟೆ ಖರ್ಚಾಗ್ತದೆ ಮಾರಾಯ, ದುಡ್ಡು ಉಂಟು ಅವ್ರಿಗೆ, ದುಡ್ಡಿಲ್ಲ ಅಂತ ಹೇಳಿದ್ದೆ ಅಲ್ಲ. ನಾನು ಹೇಳಿದೆ, ಏನಿದ್ರು ನೀವು SKMಗೆ ಬನ್ನಿ ಮಾವ ಅಂತ ಹೇಳಿದೆ. ನಾನು ನಿಮ್ಮ ಹತ್ರ ಕೇಳಲಿಲ್ಲ ಆ ವಿಚಾರವನ್ನು. ಏನು ಮಂಗಳೂರಲ್ಲಿ ಕೊಟೇಶನ್ ಕೊಟ್ಟಿದ್ದಾರೆ ಅದರ ಅರ್ಧ ರೇಟಿಗೆ ನಮ್ಮಲ್ಲಿ ಆಗಿದೆ. ನಾನು ಯಾರಲ್ಲೂ ಕೇಳಲಿಲ್ಲ. ನನ್ನ ಮಾವ ಬರ್ತಾ ಇದ್ದಾರೆ ಟ್ರೀಟ್ಮೆಂಟ್ಗೆ, ಅವ್ರಿಗೆ ದುಡ್ಡಿದೆ, ದುಡ್ಡು ಪೇ ಮಾಡ್ಲಿಕ್ಕೆ ಏನು ಕಷ್ಟ ಇರಲಿಲ್ಲ ಅವರಿಗೆ. ನಾನು ಹೇಳಿದ್ದು ಇಷ್ಟೇ, ಇಷ್ಟೊಂದು ಭವ್ಯವಾದಂತಹ ಆಸ್ಪತ್ರೆ ನಮ್ಮ ಜಿಲ್ಲೆಯಲ್ಲೇ ಇದೆ. ವ್ಯವಸ್ಥೆಗಳು ಉಂಟು, ಕಾರಿಡಾರ್ಸ್ ಉಂಟು, ಎಲ್ಲಾ ಕಡೆ ಸಫೋಕೇಶನ್ ಆಗುವಂತ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ. ನನ್ನ ಹೆಸರು ಹೇಳಿಕ್ಕೆ ಹೋಗುದಿಲ್ಲ, ಯಾಕೆಂದ್ರೆ ಯಾರನ್ನೂ ಇಷ್ಟು ವ್ಯವಸ್ಥೆ ಇರುವುದನ್ನು ನಾವು ಅವಕಾಶ ಬಳಸಿಕೊಳ್ಳದೇ ಇದ್ರೆ ಅದು ವ್ಯವಸ್ಥೆ ಹಾಳಾಗ್ತದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಯೋಗ್ಯತೆಗೆ ಅಲ್ಲಿಗೆ ಹೋಗೋ ಯೋಗ್ಯತೆಗೆ ಯಾರಿಗೂ ಬರುವುದು ಬೇಡ ಅಂತ ಹೇಳುದು. ಫಸ್ಟ್ ಆಫ್ ಆಲ್ ಎಲ್ಲರೂ ಆರೋಗ್ಯವಂತರಾಗಿದೆ. ಆದ್ರೆ ಅನಾರೋಗ್ಯ ಪೀಡಿಸಿದಾಗ ನಮ್ಮ ಆಸ್ಪತ್ರೆಯನ್ನು ಬಳಸಿಕೊಳ್ಳಿ ಅಂತ ಹೇಳುದು ನನ್ನ ಒಂದು ಪ್ರಾರ್ಥನೆ. ಯಾಕೆಂತ ಹೇಳಿದ್ರೆ ಇಷ್ಟೊಂದು ವ್ಯವಸ್ಥಿತವಾದ ಆಸ್ಪತ್ರೆ ಜನರ ಕಾಳಜಿಯಿಂದ ಮಾಡ್ತಾ ಇರೋದಿಲ್ಲ. ಸ್ವಂತಕ್ಕೆ ಬೇಕಾಗಿ ಎಷ್ಟು ಸಹ ಮಾಡ್ಲಿಕ್ಕೆ ಆಗ್ತದೆ, ಏನು ತೊಂದರೆ ಇಲ್ಲ. ಆದ್ರೆ ಇದು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವ ಸುಭಾಷಿತ ವಾಕ್ಯದಲ್ಲಿ ಪೂಜ್ಯ ಭಾವನರು ನಡೆಸುವಂತಹ ಆಸ್ಪತ್ರೆ. ಒಳ್ಳೆಯ ಅಲ್ಲಿ ಅಧಿಕಾರಿಗಳಿದ್ದಾರೆ, ಒಳ್ಳೆಯ ಶುಶ್ರೂಷಕರಿದ್ದಾರೆ, ಒಳ್ಳೆಯ ವೈದ್ಯಾಧಿಕಾರಿಗಳಿದ್ದಾರೆ. ಬೆಳೆಸಿಕೊಳ್ಳಿ ಪ್ರಾರ್ಥನೆ ಮಾಡ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ 1-2 ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳು ವಿರಾಮ ಆಗ್ತದೆ. ಸಿಬ್ಬಂದಿಗಳ, ಡಾಕ್ಟರ್ಗಳ ನಗುಮೊಗದ ಸೇವೆಯಿಂದ ಎಲ್ಲಾ ಜನರು ಸಂತೃಪ್ತಿಯಾಗಿದ್ದರೆ ಕೂಡ ಕೇವಲ ಬೆಳ್ತಂಗಡಿ ತಾಲೂಕಿಗೆ ಸೀಮಿತವಾಗಿದ್ದ SGM ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕರ್ನಾಟಕದ ಮಾದರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ಮಾಡಿಸಿದ ಹಿರಿಮೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಯುತ ಜನಾರ್ದನ್ ಸರ್ ಅವರು. ಮುಂದಕ್ಕೆ ಶ್ರೀ ಕೆ ಹನೀಫ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತು ಮಾಡ್ಬೇಕಂತ ಕೇಳ್ಕೊಳ್ತಿದ್ದೇನೆ. SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಹಾಗೂ ಮೇಲುಸ್ತುವಾರಿ ಸಮಿತಿಯ ಸಹಯೋಗದಲ್ಲಿ ನಡೆಯುವಂತಹ ಪ್ರಾಥಮಿಕ ಶಾಲೆ ಹಳೆಪೇಟೆ ಹಾಗೂ ಪ್ರಾಥಮಿಕ ಶಾಲೆ ಕುಂಟಿನಿ ಈ ಸಹಭಾಗಿತ್ವದಲ್ಲಿ ಧರ್ಮಪೂಜ ಡಾಕ್ಟರ್
ಇವತ್ತು ನಾವು ಈ ಶಿಬಿರದಿಂದ ಪಡೆಯುವಂಥ ಲಾಭಗಳೇನು ಅಂತ ಅಂದರೆ, ನಾವು ಇವತ್ತು ಉತ್ತಮರಾಗಿ ಆರೋಗ್ಯದಿಂದಲೇ ಇಲ್ಲಿ ವೇದಿಕೆಗೆ ಬಂದು ಕೂತಿದ್ದೇವೆ. ನಮ್ಮಲ್ಲಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ನಾವು ಅರಿತುಕೊಳ್ಳುವುದಿಲ್ಲ. ಈ ಶಿಬಿರದಲ್ಲಿ ಬಂದು ನಾವೆಲ್ಲರೂ ಭಾಗಿಯಾದರೆ ನಮ್ಮ ಶರೀರದಲ್ಲಿರುವಂತಹ ವ್ಯತ್ಯಾಸಗಳು ಏನು ಸಮಸ್ಯೆಗಳನ್ನು ಕಂಡುಕೊಳ್ಳುವಂಥದ್ದು ಖಂಡಿತವಾಗಿ ಗೊತ್ತು. ಇದು ನಮ್ಮ ಒಂದು ಕುಟುಂಬವನ್ನು, ಸಂಸಾರವನ್ನು ಉಳಿಸುವಂಥ ಒಂದು ಕಾರ್ಯ. ಈ ಶಿಬಿರದಲ್ಲಿ ಯಾರೂ ಕೂಡ ಅಪರ್ಥವಾಗಿ ಕೆಲವರು ಅನಿಸ್ತಾರೆ, ಇದು ಖಂಡಿತವಾಗಿ ಅಲ್ಲ. ನಮ್ಮ ಜೀವ ರಕ್ಷಣೆ, ನಮ್ಮ ಕುಟುಂಬದ ರಕ್ಷಣೆಗೋಸ್ಕರ ಮಾಡುವಂತಹ ಈ ಶಿಬಿರ, ಇದು ಎಲ್ಲರೂ ಹೋರಾಟ ಮಾಡಿ ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ಮಲ್ಟಿ ಸ್ಪೆಸಿಫಿಟಿ ಹಾಸ್ಪಿಟಲ್ ಹಾಗೂ ನಮ್ಮ ಪರಮಪೂಜ್ಯ ಕಾವಂದರು ಈ ಒಂದು ಕ್ಷೇತ್ರ, ಈ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಒಂದು ಡಯಾಲಿಸಿಸ್ ಸೆಂಟರನ್ನು ರಾಜ್ಯಾದ್ಯಂತ ಮಾಡಿದ್ದಾರೆ. ರಾಜ್ಯಾದ್ಯಂತ ಇದ್ರೂ ಕೂಡ ಕೆಲವು ನಮ್ಮ ಈ ಉಜಿರೆ ಈ ಭಾಗದಲ್ಲಿ ಫ್ರೀಯಾಗಿ ಡಯಾಲಿಸಿಸ್ ಮಾಡುವಂತಹ ಕೆಲಸ, ಅದು ಈ ಭಾಗದ ಜನರಿಗೆ ಹೊರೆಯನ್ನು, ಎಷ್ಟು ಜನರ ತಲೆಯಲ್ಲಿರುವಂತಹ ಭಾರವನ್ನು ತಗ್ಗಿಸಿದೆ. ಕಣ್ಣೀರು ಒರೆಸುವಂತಹ ಕೆಲಸವನ್ನು ಕೂಡ ಖಂಡಿತವಾಗಿಯೂ ಮಾಡಿದ್ದೀವಿ. ನಾವೆಲ್ಲರೂ ಅವರಿಗೆ ಇನ್ನಷ್ಟು ಆಯುಷ್ಯವನ್ನು ಆ ದೇವರು ಅವರಿಗೆ ನೀಡಬೇಕು. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರಲಿಕ್ಕೆ ನಾವೆಲ್ಲರೂ ಸದಾ ಹೇಳ್ತೇವೆ. ಅದೇ ರೀತಿ ನಮಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸ್ತಾ ನಾನು ಮಾತನಾಡಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಹೌದು, ಒಬ್ಬ ವ್ಯಕ್ತಿಗೆ ಡಯಾಲಿಸಿಸ್ ಉಚಿತವಾಗಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ತಿಂಗಳಿಗೆ ಒಬ್ಬ ವ್ಯಕ್ತಿಗೆ 12 ರಿಂದ 24 ಸಾವಿರ ಖರ್ಚು ಬರೀ ಡಯಾಲಿಸಿಸ್ಗೆ ಆಗುತ್ತೆ. ಒಬ್ಬ ವ್ಯಕ್ತಿಗೆ 1,60,000ದಿಂದ 2,60,000 ತನಕ ಫ್ರೀಯಾಗಿ ಕೊಡ್ತಿರುವಂತದ್ದು. ಅದನ್ನ ಯೋಚನೆ ಮಾಡಿದಂತ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರಿಗೆ ಜೋರದ ನಿಮ್ಮ ಒಂದು ಮನದ ಕರ್ನಾಟಕ ಬರಬೇಕು. ಮುಂದಕ್ಕೆ ಆಸ್ಪತ್ರೆಯಲ್ಲಿ ಏನೆಲ್ಲ ಸಿಗ್ತಾ ಇದೆ, ಯಾವುದು ಉಚಿತ ಇದೆ, ಸಂಪೂರ್ಣ ಸುರಕ್ಷಾ ಮತ್ತೆ ಆರೋಗ್ಯ ರಕ್ಷೆ ಹೊಂದಿರುವಂತ ಜನ ಏನಿದ್ದಾರೆ ಅವರು SDM ಆಸ್ಪತ್ರೆಗೆ ಬಂದ್ರೆ ಯಾವ್ದೆಲ್ಲ ಫ್ರೀ ಆಗ್ತದೆ, ಮತ್ತೆ ಇನ್ನೇನು 24 ಗಂಟೆ ಕೂಡ ಸೌಲಭ್ಯವಿದೆ ಅನ್ನೋದನ್ನ ತಿಳಿಸಿಕೊಳ್ಳಲಿಕ್ಕೆ ಬರ್ತಿದ್ದಾರೆ ನಮ್ಮ ಆಸ್ಪತ್ರೆಯ ಪೇಷಂಟ್ ಕೇರ್ ಕೋಆರ್ಡಿನೇಟರ್ HOD ಆಗಿರುವಂತ ಶ್ರೀಮತಿ ಹೇಮಾವತಿ ಅವರನ್ನ ಕೇಳಿಕೊಳ್ತಿದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರ ಪಾದಕಮಲಗಳಿಗೆ ಶಿರವಾಗಿ ನಮಿಸುತ್ತಾ, ನಮ್ಮ SDM ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಜನಾರ್ದನ್ ಸರ್ ಇವರಿಗೆ ನಮಸ್ಕರಿಸುತ್ತಾ, ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ನಮ್ಮ ಅತಿಥಿಗಳಿಗೆ ನಮಸ್ಕರಿಸುತ್ತಾ, ಪುಟಾಣಿ ಮಕ್ಕಳೇ, ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಲು ಬಂದಿರುವಂತಹ ಎಲ್ಲ ಗಣ್ಯರಿಗೆ, ನಮ್ಮ SDM ಆಸ್ಪತ್ರೆ 2013ರಲ್ಲಿ 200 ಬೆಡ್ಡೆಡ್ ಹಾಸ್ಪಿಟಲ್ ಓಪನ್ ಆಗಿದ್ದು 2013 ಮೇ 1ಗೆ. ಇವಾಗ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ಕೇಳಿದ್ರೆ 24x7 ದಿವಸದ 24 ಗಂಟೆಯು ವಾರದ 7 ದಿವಸ ವರ್ಷದ 365 ದಿವಸ ಫ್ರೀಯಾಗಿ ಓಪನ್ ಇರುವಂತಹ ಡಿಪಾರ್ಟ್ಮೆಂಟ್ಸ್ ಯಾವುದು ಅಂತ ಹೇಳಿದ್ರೆ ಎಮರ್ಜೆನ್ಸಿ. ನಿಮಗೆ ಯಾವುದೇ ಮಧ್ಯರಾತ್ರಿ, ಈಗ ಒಬ್ರು ಸರ್ ಹೇಳಿದ್ರು ನೋಡಿ, 10 ಗಂಟೆ ರಾತ್ರಿಗೆ ನಾನು ಒಬ್ರನ್ನು ಕರ್ಕೊಂಡು ಬಂದಿದ್ದೆ, ಎಲ್ಲರೂ ನಗುಮಗದಿಂದ ನಮ್ಮನ್ನು ಟ್ರೀಟ್ ಮಾಡಿದ್ರು ಅಂತ. ಸೊ ದಿವಸದ 24 ಗಂಟೆ ಸಹ ಎಮರ್ಜೆನ್ಸಿ ಕೇರ್ ಓಪನ್ ಇರುತ್ತೆ. ಅದೇ ರೀತಿ ನಿಮ್ಗೆ ಯಾವ್ದಾದ್ರು ಡಾಕ್ಟರ್ಸ್ ಒಂದು ಇಮಿಡಿಯೇಟ್ಲಿ ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಪ್ರಿಸ್ಕ್ರೈಬ್ ಮಾಡಿದ್ರೆ ನಿಮಗೆ ಲ್ಯಾಬೋರೇಟರಿ ವ್ಯವಸ್ಥೆ 24x7 ನಮ್ಮ SDM ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಅದೇ ರೀತಿ ಯಾರೋ ಎಷ್ಟೋ ಹೊತ್ತಿಗೆ ಒಂದು
ಜಾರಿ ಬಿದ್ರು, ಒಂದು ಮೂಳೆ ಮುರಿತ ಆಯಿತು, ಏನೋ ಆಯಿತು ಅಂತ ಇದ್ರೆ, ನಿಮಗೆ ಒಂದು ಸಿಟಿ ಸ್ಕ್ಯಾನ್ ಅಥವಾ ಒಂದು ಎಕ್ಸ್ರೇ ಬೇಕು ಅಂತ ಇದ್ರೆ ನಮ್ಮ ಆಸ್ಪತ್ರೆಗೆ ಬರ್ಬೋದು. ಅದು ಸಹ 24x7 ಓಪನ್ ಇದೆ. ಹಾಗೆ ಡಯಾಲಿಸಿಸ್ ಪೇಷಂಟ್, ನಿಮಗೆ ಗೊತ್ತಿರಬಹುದು, ಡಯಾಲಿಸಿಸ್ ವಾರಕ್ಕೆ 2 ಅಥವಾ 3 ಎಪಿಸೋಡ್ಗಳಲ್ಲಿ ಮಾಡಬೇಕು ಅಂತ ಯೂಶುವಲಿ ಡಾಕ್ಟರ್ಸ್ ಅಡ್ವೈಸ್ ಮಾಡಿರ್ತಾರೆ. ಆದ್ರೆ ಕೆಲವೊಮ್ಮೆ ಮೊದಲಾದ್ರೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಅಂದ್ರೆ ದುಡ್ಡಿನ ಸಮಸ್ಯೆ ಇರುವಾಗ ಜನರು ಅವರಾಗಿ ಸ್ಕಿಪ್ ಮಾಡ್ತಾರೆ. ವಾರದಲ್ಲಿ 3 ಡಯಾಲಿಸಿಸ್ ಹೇಳಿದ್ರೆ ಹಣದ ಸಮಸ್ಯೆಯಿಂದಾಗಿ ಕೆಲವೊಮ್ಮೆ ಅವರು 2 ಡಯಾಲಿಸಿಸ್ ತಗೊಳ್ತಾ ಇದ್ರು. ಆದ್ರೆ ಈಗ ಅಂತ ಭಯ ಇಲ್ಲ, ದುಡ್ಡಿಗೆ ಆಲೋಚನೆ ಮಾಡ್ಬೇಕಂತಿಲ್ಲ. ಡಯಾಲಿಸಿಸ್ ಅಂತ ಹೇಳುದು ನಾವು ಹೇಗೆ ಜೀವಿಸ್ಲಿಕ್ಕೆ ಆಹಾರವನ್ನು ಉಪಯೋಗಿಸ್ತೇವೋ, ಆದ್ರೆ ಆ ಡಯಾಲಿಸಿಸ್ ಪೇಷಂಟ್ ಅವರು ಜೀವಿಸಬೇಕಾದ್ರೆ ಡಯಾಲಿಸಿಸ್ ಮಾಡಲೇಬೇಕಾಗ್ತದೆ. ಸೊ ಅಂತ ಸಂದರ್ಭದಲ್ಲಿ ಈ ಜನವರಿ 1ರಿಂದ ಪೂಜ್ಯ ಕಾವಂದರು ಅದನ್ನು ಉಚಿತವಾಗಿ ಎಲ್ಲಾ ರೋಗಿಗಳಿಗೆ ಸಹ ಸಿಗುವಂತಹ ಸೌಲಭ್ಯವನ್ನು ಆಸ್ಪತ್ರೆಯಲ್ಲಿ ಶುರು ಮಾಡಿದ್ದಾರೆ. ಸೊ ನಿಮಗೆ ಒಂದು ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಇದ್ರೆ 24x7 ದಮ್ಮು ಕಟ್ತದೆ. ಅದರಲ್ಲಿ ಡಯಾಲಿಸಿಸ್ ಯಾವ್ದನ್ನಾದ್ರೂ ಸ್ಕಿಪ್ ಮಾಡಿದ್ರೆ ಇಮಿಡಿಯೇಟ್ಲಿ ಅವರಿಗೆ ಬ್ರೆತ್ಲೆಸ್ ಅಂತ ಹೇಳಿದ್ರೆ ದಮ್ಮು ಕಟ್ಟುವಂತಹ ಸಮಸ್ಯೆ ಏನಾದ್ರೂ ಶುರುವಾಗ್ತದೆ. ಹಾಗೆ ಅಂತ ಇದ್ರೆ ಯಾವ ಮಧ್ಯರಾತ್ರಿ ಬಂದರೂ ಸಹ ನಮ್ಮ ಆಸ್ಪತ್ರೆಯಲ್ಲಿ ಆ ಸೇವೆಯನ್ನು ನಿಮಗೆ ನೀಡಲಾಗುತ್ತದೆ. ಅದೇ ರೀತಿ ಆಂಬ್ಯುಲೆನ್ಸ್, ಎಷ್ಟೋ ಸಲ ಎಲ್ಲಿಯೋ ದೂರದಿಂದ ನಮಗೆ ಕಾಲ್ ಬರುತ್ತೆ, ಯಾರೋ ಆಕ್ಸಿಡೆಂಟ್ ಆದ್ರು, ಯಾರಿಗೋ ಕಾಲಿಗೆ ಏಟ್ ಆಯ್ತು, ಅವರನ್ನು ಇಮಿಡಿಯೇಟ್ಲಿ ನಾವು ಶಿಫ್ಟ್ ಮಾಡಬೇಕಾಗ್ತದೆ. 2-3 ಕಡೆ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದೆವು, ಯಾರು ಸಿಗ್ಲಿಲ್ಲ. 108ಗೆ ಕಾಲ್ ಮಾಡಿದೆವು, ಅವರು ಬೇರೆ ಕಾಲ್ ಅಲ್ಲಿ ಇದ್ದಾರೆ, ನಮ್ಗೆ ಆಂಬ್ಯುಲೆನ್ಸ್ ಸಿಗ್ಲಿಲ್ಲ ಅಂತ. ಅಂತಹ ಸಮಯದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ 3 ಆಂಬ್ಯುಲೆನ್ಸ್ ಇದೆ. ಸೊ 24x7 ಅದಕ್ಕೆ ಬೇಕಾದಂತಹ ಡ್ರೈವರ್ಸ್ ಇದ್ದಾರೆ, ಇಮಿಡಿಯೇಟ್ಲಿ ಸೇವೆಯನ್ನು ನೀಡುತ್ತಾರೆ. ಓಟಿ, ಏನಾದ್ರೂ ಎಮರ್ಜೆನ್ಸಿ ಕೇಸ್ ಅಂತ, ಈಗ ಉದಾಹರಣೆಗೆ ಅಪೆಂಡಿಸೆಕ್ಟಮಿ ಇರ್ಬೋದು, ಹರ್ನಿಯಾ ಇರ್ಬೋದು, ಅಥವಾ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೇನೆ. ಒಂದ್ಸಲ ಇಲ್ಲಿ ಕಬಡ್ಡಿ ಮ್ಯಾಚ್ ಆಗ್ತಾ ಇತ್ತು ಉಜಿರೆಯಲ್ಲಿ. ಒಂದು ಹುಡುಗ 17 ವರ್ಷದ ಹುಡುಗನಿಗೆ ಕಬಡ್ಡಿ ಆಡುವಾಗ ಎದುರಾಳಿ ಕಾಲಿನಿಂದ ಒದ್ದು ಅವನ ಸ್ಪ್ಲೀನ್ ಇಂಜುರಿ ಆಗಿತ್ತು. ಆ ಮೂಮೆಂಟ್ ಅಲ್ಲಿ ನಮ್ಮಲ್ಲಿ ಡಾಕ್ಟರ್ ನಾಗಾರ್ಜುನ್ ರಾವ್ ಫಾದರ್ ಮುಲ್ಲರ್ಸ್ ಇಂದ ವಿಸಿಟಿಂಗ್ ಇದ್ದಾರೆ, ಪ್ರತಿ ಶನಿವಾರ ಬರ್ತಾರೆ. ಆ ಹುಡುಗನನ್ನು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ರು. ವಿದಿನ್ 15 ಮಿನಿಟ್ಸ್ ಅಲ್ಲಿ ಸರ್ ಆ ಹುಡುಗನಿಗೆ ಸರ್ಜರಿ ಆಯಿತು. ಅವನನ್ನು ಮಂಗಳೂರಿಗೆ ಶಿಫ್ಟ್ ಮಾಡ್ಬೇಕಾದ್ರೆ ಮಿನಿಮಮ್ 2 ಅವರ್ಸ್ ತಗೊಳುತ್ತೆ. ಎಷ್ಟು ಫಾಸ್ಟ್ ಹೋದ್ರು ನಮ್ಮ ರೋಡ್ ಗೊತ್ತು, 1.5 ಅವರ್ ಅಂತೂ ಬೇಕೇ ಬೇಕಾಗುತ್ತೆ. ಆ ಹುಡುಗ ಸರ್ಜರಿ ಆಗಿ ಆಲ್ಮೋಸ್ಟ್ ಒಂದು 7 ಡೇಸ್ ಅಡ್ಮಿಷನ್ ಅಲ್ಲಿ ಇದ್ದ ಸರ್. ಹುಷಾರಾಗಿ ನಮ್ಮಲ್ಲಿಂದ ಸ್ಪ್ಲೀನೆಕ್ಟಮಿ ಅಂತ ಹೇಳುವ ಅಷ್ಟು ದೊಡ್ಡ ಸರ್ಜರಿಯನ್ನು ಮಾಡಿ ಆ ಹುಡುಗ ಗುಣಮುಖವಾಗಿ ಹೋಗಿದ್ದಾರೆ. ಅದೇ ರೀತಿ ಓಟಿಯಲ್ಲಿ ಸರ್ಜರಿಗೆ ಬೇರೆ ಓಟಿ ಅಂದ್ರೆ ಜನರಲ್ ಸರ್ಜರಿ, ಆರ್ಥೋ ಎಳುಬಿನ ಸರ್ಜರಿಗಳಿಗೆ ಬೇರೆ ಓಟಿ. ಅದೇ ರೀತಿ ಡೆಲಿವರಿ, ನಮ್ಮಲ್ಲಿ 3 ಜನ ಡಾಕ್ಟರ್ಸ್ ಇದ್ದಾರೆ ಡೆಲಿವರಿಗೆ, ಅದು ಸಹ 24x7. LT ಓಟಿ, ಕೆಲವೊಮ್ಮೆ ಇಮಿಡಿಯೇಟ್ಲಿ ಸಿಸೇರಿಯನ್ ಎಲ್ಲ ಬೇಕಾಗುತ್ತೆ. ಸೊ ಅಂತ ಟೈಮಲ್ಲಿ ಸಹ ನಮಗೆ 24x7 ನಾವು ಸೇವೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಡಾಕ್ಟರ್ಸ್ ಯಾರೆಲ್ಲ ಇದ್ದಾರೆ ಅಂತ ಹೇಳಿದ್ರೆ, ಫಿಸಿಷಿಯನ್ಸ್, ಮೆಡಿಸಿನ್ ವಿಭಾಗದಲ್ಲಿ 4 ಜನ ಡಾಕ್ಟರ್ಸ್ ಇದ್ದಾರೆ. ಆರ್ಥೋ ಎಲುಬಿಗೆ ಸಂಬಂಧಪಟ್ಟಂತಹ 4 ಜನ ಡಾಕ್ಟರ್ಸ್ ಇದ್ದಾರೆ. ಮಕ್ಕಳ ಡಾಕ್ಟರ್ 3 ಜನ ಇದ್ದಾರೆ ನಮ್ಮಲ್ಲಿ. OBG ಡೆಲಿವರಿಗೆ ಸಂಬಂಧಪಟ್ಟಂತಹ ಡಾಕ್ಟರ್ಸ್ 3 ಜನ ಇದ್ದಾರೆ. ENT ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟಂತಹ ಡಾಕ್ಟರ್ ಇದ್ದಾರೆ. ಕಣ್ಣಿನ ಚಿಕಿತ್ಸೆಗೆ ಕಣ್ಣಿನ ಡಾಕ್ಟರ್ ಒಬ್ರು ಇದ್ದಾರೆ, ಆಪ್ಥಾಲ್ಮಾಲಜಿಸ್ಟ್. ಅದೇ ರೀತಿ ಡೆಂಟಲ್ ಹಲ್ಲಿನ ಡಾಕ್ಟರ್ ಒಬ್ಬರಿದ್ದಾರೆ. ಇನ್ನೊಬ್ರು ಕೆಲವೇ ದಿನಗಳಲ್ಲಿ ನಮಗೆ ಸೇರಿಕೊಳ್ತಾರೆ ನಮ್ಮನ್ನು. ಅದೇ ರೀತಿ ಜನರಲ್ ಸರ್ಜನ್ ಒಬ್ಬರು 24x7 ಇದ್ದಾರೆ. ಇನ್ನೊಬ್ರು ವಿಸಿಟಿಂಗ್ ಡಾಕ್ಟರು ಇದ್ದಾರೆ. ಸ್ಕಿನ್ ಚರ್ಮರೋಗ ತಜ್ಞರು ನಿಮಗೆ ಬೆಳ್ತಂಗಡಿ ತಾಲೂಕಲ್ಲಿ ಎಲ್ಲಿ ಸಹ ಸಿಗುವುದಿಲ್ಲ ಚರ್ಮರೋಗ ತಜ್ಞರು. ಆದ್ರೆ ನಮ್ಮಲ್ಲಿ ಚರ್ಮರೋಗ ತಜ್ಞರು ಸಹ 24x7 ಅವೈಲೇಬಲ್ ಇದ್ದಾರೆ. ಇನ್ನು ICU ಕೇರ್, ಯಾವುದಾದ್ರೂ ಪೇಷಂಟ್ಗೆ ಕೆಲವೊಮ್ಮೆ ವೆಂಟಿಲೇಟರ್ಸ್ ಬೇಕಾಗ್ತದೆ. ಜಾಸ್ತಿ ದಮ್ಮು ಕಟ್ಟುವಂತಹ ಪೇಷಂಟ್ಗಳಿಗೆ ಕೃತಕ ಉಸಿರಾಟದ ವ್ಯವಸ್ಥೆ ಬೇಕಾದ್ರೆ ನಮ್ಮಲ್ಲಿ ICU 8 ಬೆಡ್ಡೆಡ್ ICU ಇದೆ, 7 ವೆಂಟಿಲೇಟರ್ಸ್ ಇದೆ. ಅದೇ ರೀತಿ TMT ಹಾರ್ಟ್ ಇದು ಟೆಸ್ಟ್ ಮಾಡಬೇಕಾದ್ರೆ ಕೆಲವೊಮ್ಮೆ ಚೆಸ್ಟ್ ಪೈನ್ ಬಂದಾಗ ECG ಇಕೋ ಮಾಡ್ತೇವೆ. ಅದರಲ್ಲಿ ಸಹ ಡಯಾಗ್ನೋಸ್ ಆಗಲಿಲ್ಲ ಅಂತ ಹೇಳಿದ್ರೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ಹೇಳ್ತೇವೆ, TMT, ಅದು ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ. ಇನ್ನು ವಿಸಿಟಿಂಗ್ ಡಾಕ್ಟರ್ಸ್, ನಮ್ಮ ಡಾಕ್ಟರ್ಸ್ ಅಲ್ಲದೆ ನಮ್ಮಲ್ಲಿಗೆ
ನೆಫ್ರಾಲಜಿ ಅಂದ್ರೆ ಕಿಡ್ನಿಗೆ ಸಂಬಂಧಪಟ್ಟದ್ದು, ಯೂರೋಲಜಿ ಕಿಡ್ನಿ ಸ್ಟೋನಿಗೆ ಸಂಬಂಧಪಟ್ಟಂತದ್ದು, ಕಾರ್ಡಿಯಾಲಜಿ ಹಾರ್ಟಿಗೆ ಸಂಬಂಧಪಟ್ಟಂತದ್ದು, ಹೀಗೆ 10 ಹಲವು ಡಾಕ್ಟರ್ಸ್ ನಮ್ಮಲ್ಲಿ ವಿಸಿಟಿಂಗ್ ಇದ್ದಾರೆ. ಇದೆಲ್ಲವನ್ನು ಬಿಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ SDM ಆಸ್ಪತ್ರೆಯಲ್ಲಿ ಮಾತ್ರ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರು ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮದ ಅಡಿಯಲ್ಲಿ OP ಬೇಸಿಸ್ ಅಂದ್ರೆ ನೀವು ಅಡ್ಮಿಷನ್ ಆಗದೆ ಹೊರರೋಗಿ ವಿಭಾಗದಲ್ಲಿ ಕೆಲವೊಂದು ಉಚಿತ ಟೆಸ್ಟ್ ಅಥವಾ ಕೆಲವೊಂದು ಸೇವೆಗಳನ್ನು ಪಡೆಯಬಹುದು. ಅದು ಯಾವುದು ಅಂತ ಹೇಳಿದ್ರೆ, ಸಂಪೂರ್ಣ ಸುರಕ್ಷದ ಅಡಿಯಲ್ಲಿ ಒಬ್ಬ ಸದಸ್ಯನಿಗೆ 20,000 ರೂಪಾಯಿ ಒಬ್ಬ ಸದಸ್ಯನಿಗೆ ಸಿಗ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕಾರ್ಡಲ್ಲಿ 5 ಜನ ಸದಸ್ಯರಿದ್ರೆ ಅವರಿಗೆ 20,000ದಂತೆ 1,00,000, 6 ಜನ ಸದಸ್ಯರಿದ್ರೆ 1,20,000ದವರೆಗೆ ಕ್ಲೈಮ್ ಮಾಡಬಹುದು. ಇದರಲ್ಲಿ OPD ಯಲ್ಲಿ ಯಾವುದೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ಬ್ಲಡ್ ಟೆಸ್ಟ್ ಇದು ಫ್ರೀ ಬರುತ್ತೆ. ಮೂಳೆ ಮುರಿತ ಅಂದ್ರೆ POP ಮಾಡ್ತಾರೆ, ಕೆಲವೊಂದು ಆಸ್ಪತ್ರೆಯಲ್ಲಿ ಅದಕ್ಕೆ ಅಡ್ಮಿಷನ್ ಮಾಡ್ತಾರೆ, 3 ದಿವಸ 2 ದಿವಸ ನಿಲ್ಬೇಕಾಗ್ತದೆ. ಆದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಅವತ್ತವತ್ತಿಗೆ ಅದನ್ನು OP ಬೇಸಿಸ್ ಅಲ್ಲಿ ಫ್ರೀ ಆಗಿ ಮಾಡಿ ಕಳಿಸ್ತೇವೆ. ಇನ್ನೊಂದು ಹೆರಿಗೆ ಸೌಲಭ್ಯ. ಇದರಲ್ಲಿ ಸಂಪೂರ್ಣ ಸುರಕ್ಷದಲ್ಲಿ ಹೆರಿಗೆ ಸೌಲಭ್ಯಕ್ಕೆ ನಾರ್ಮಲ್ ಡೆಲಿವರಿಗೆ 6,000, ಅದೇ ರೀತಿ ಸಿಸೇರಿಯನ್ಗೆ 12,000 ಬರ್ತದೆ. ಒಂದು ವೇಳೆ ಮಕ್ಕಳಾಗದಂತಹ ಆಪರೇಷನ್ ಇದ್ರೆ ಅದು ಸುರಕ್ಷದಲ್ಲಿ ಕವರ್ ಆಗೋದಿಲ್ಲ. ಸುರಕ್ಷೆ ಯಾವಾಗದಿಂದ ಯಾವಾಗಕ್ಕೆ ಇರ್ತದೆ ಅಂತ ಹೇಳಿದ್ರೆ 1 ಏಪ್ರಿಲ್ ಇಂದ 31 ಮಾರ್ಚ್ ವರೆಗೆ ಇರುತ್ತೆ. ಅದು ಪ್ರತಿ ವರ್ಷ ರಿನಿವಲ್ ಮಾಡಬೇಕಾಗ್ತದೆ. ಒಂದು ವೇಳೆ ಯಾವುದಾದ್ರೂ ಸರ್ಜರಿ, ಮೇಜರ್ ಸರ್ಜರಿ, ನಮ್ಮಲ್ಲಿ ಸ್ಪೈನ್ ಸರ್ಜರಿ ಆಗುತ್ತೆ, ಟೋಟಲ್ ನೀ ರಿಪ್ಲೇಸ್ಮೆಂಟ್, ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್, ಈಗಂತಹ ದೊಡ್ಡ ದೊಡ್ಡ ಸರ್ಜರೀಸ್ ಆಗುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಜರಿಗೆ ಮಿನಿಮಮ್ 1,00,000 ಮೇಲೆ ಬೇಕಾಗುತ್ತೆ. ಸಂಪೂರ್ಣ ಸುರಕ್ಷದಿಂದ ನಮಗೆ 20,000, 30,000, ಮ್ಯಾಕ್ಸಿಮಮ್ ಅಂದ್ರೆ 45,000 ಕ್ಲೈಮ್ ಆಗುತ್ತೆ. ಆ ಟೈಮಲ್ಲಿ ಏನು ಕನ್ಸ್ಯೂಮೇಬಲ್ಸ್ ಚಾರ್ಜಸ್ ಇರುತ್ತಾ ಅದನ್ನು ಒಂದು ಸ್ವಲ್ಪ ಪೇಮೆಂಟ್ ನಿಮ್ಮ ಕೈಯಿಂದ ಮಾಡಬೇಕಾಗತ್ತೆ. ಇನ್ನು ಗರ್ಭಕೋಶದ ಆಪರೇಷನ್ ಮಾಡುವ ಟೈಮಲ್ಲಿ ಮಾಡಿಸಿಕೊಳ್ಳುವಂತಹ ವ್ಯಕ್ತಿಗೆ 40 ವರ್ಷ ಪ್ರಾಯಕ್ಕಿಂತ ಮೇಲೇನೆ ಇರಬೇಕು. ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಕಾರ್ಡಿಂಗ್ ಟು ದ ಇನ್ಶೂರೆನ್ಸ್ ಕಂಪನಿ. ಅದರ ಪ್ರಕಾರ 40 ವರ್ಷ ಕಳೆದಿರಲೇಬೇಕು. ಇನ್ನು ಮುಂಜಿ ಫೈಮೋಸಿಸ್ ಅಂತ ಹೇಳ್ತೇವಲ್ಲ, ಅದಕ್ಕೆ ಕೆಲವೊಂದಕ್ಕೆ ಸುರಕ್ಷಾ ಕವರ್ ಆಗುದಿಲ್ಲ. 40 ವರ್ಷಕ್ಕಿಂತ ಕೆಳಗಡೆ ಇದ್ರೆ ಹಿಸ್ಟೆಕ್ಟಮಿಗೆ ಕವರ್ ಆಗುದಿಲ್ಲ. ಗರ್ಭಕೋಶದ ಆಪರೇಷನ್ ಇದ್ರೆ ಅದಕ್ಕೆ ಕವರ್ ಆಗುದಿಲ್ಲ. ಫೈಮೋಸಿಸ್ ಇದ್ರೆ ಅದಕ್ಕೆ ಕವರ್ ಆಗುದಿಲ್ಲ. ಆಲ್ಕೋಹಾಲ್, ಸುಸೈಡ್ ಕೇಸಸ್ ಇಂಥದಕ್ಕೆಲ್ಲ ಸುರಕ್ಷಾ ಕವರ್ ಆಗುದಿಲ್ಲ. ಸುರಕ್ಷಾ ಬಿಟ್ಟು ನಮ್ಮ ಆಸ್ಪತ್ರೆಯಲ್ಲಿ ಹಲವು ಪ್ರೈವೇಟ್ ಇನ್ಶೂರೆನ್ಸ್ ಟೈಅಪ್ ಇದೆ. ಉದಾಹರಣೆಗೆ ಸ್ಟಾರ್ ಹೆಲ್ತ್ ಇರ್ಬೋದು, ಕೇರ್ ಇನ್ಶೂರೆನ್ಸ್ ಇರ್ಬೋದು, ಅಥವಾ ಇಫ್ಕೋಟೋಕಿಯಾ ಇರ್ಬೋದು, SBI ಇರ್ಬೋದು. ಇಂತಹ 10 ಹಲವು ಇನ್ಶೂರೆನ್ಸ್ ಕಂಪನಿಗಳು ಸಹ ನಮ್ಮೊಟ್ಟಿಗೆ ಟೈಅಪ್ ಮಾಡಿಕೊಂಡಿವೆ. ಗವರ್ಮೆಂಟ್ ಇಂದ ಬರುವಂತಹ ಎಂಡೋಸಲ್ಫಾನ್ ಇರ್ಬೋದು, ಕೆಲವೊಂದು ಆಯುಷ್ಮಾನ್ ಸೇವೆಗಳಿರ್ಬೋದು, ESI ಸೇವೆಗಳಿರ್ಬೋದು, ಇದೆಲ್ಲ ಸೇವೆಗಳು ನಮ್ಮ ಆಸ್ಪತ್ರೆಯಲ್ಲಿ ಇದೆ. ಯಾವುದೇ ರೀತಿಯ ಸುರಕ್ಷಾ ಅಥವಾ ಕ್ಯಾಶ್ ಅಥವಾ ESI ಅಥವಾ ಆಯುಷ್ಮಾನ್ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಎಲ್ಲಾ ರೋಗಿಗಳಿಗೂ ನುರಿತ ವೈದ್ಯರಿಂದ ಸೇವೆಯನ್ನು ಒಂದೇ ರೀತಿ, ಅದು ಕ್ಯಾಶ್ ಪೇಷಂಟ್ ಆದ್ರೂ ಸೇಮ್, ಸುರಕ್ಷಾ ಪೇಷಂಟ್ ಆದ್ರೂ ಸೇಮ್, ಆಯುಷ್ಮಾನ್ ಪೇಷಂಟ್ ಆದ್ರೂ ಸೇಮ್, ಎಲ್ಲರಿಗೆ ಒಂದೇ ರೀತಿಯ ಆರೋಗ್ಯದ ಸೇವೆಗಳನ್ನು ನೀಡಲಾಗುತ್ತದೆ. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆಯಾ ಸುರಕ್ಷಾ ಬಗ್ಗೆ ಅಥವಾ ಯಾವ್ದಾದ್ರ ಬಗ್ಗೆ, ಯಾವ್ದಾದ್ರು ಫೆಸಿಲಿಟಿ, ಯಾವ್ದಾದ್ರು ಸೇವೆ ಯಾವ್ದು ಸಿಗ್ತದೆ, ಏನಾದ್ರೂ ಡೌಟ್ ಇದೆಯಾ ನಿಮಗೆ? ಡೌಟ್ಸ್ ಇದ್ರೆ ಕೇಳಿ, ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ. ಏನು ಡೌಟ್ ಇಲ್ಲ ಅಂತ ಅನಿಸ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಹೇಳಿದಾಗೆ ESI ಎಂಡೋಸಲ್ಫಾನ್ ಆಯುಷ್ಮಾನ್ ಏನೆಲ್ಲ ಇದೆ, ESI ಮತ್ತೆ ಆಯುಷ್ಮಾನ್ ಅಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದೆ. ನಮ್ಮ ಹಾಸ್ಪಿಟಲ್ಗೆ ಯಾವುದೆಲ್ಲ
ಎಲಿಜಿಬಿಲಿಟಿ ಇದೆ, ಯಾವ್ದನ್ನು ತಗೋಬಹುದು ಅಂತ ಅದೊಂದು ಕೋಡ್ ಇರುತ್ತೆ, ಆ ಕೋಡ್ ಇದ್ದವರಿಗೆ ಮಾತ್ರ ತಗೊಳ್ಳಕ್ಕಾಗುತ್ತೆ. ಕೆಲವು ಸರ್ಜರಿಗೆ ನಮಗೆ ಅವೈಲಬಿಲಿಟಿ ಇಲ್ಲ. ಕೆಲವರು ಆಯುಷ್ಮಾನ್ ಅಂತ ಹೇಳಿದ ತಕ್ಷಣ ಸರ್ಜರಿಗೆ ಆಗುತ್ತೆ ಅಂತೇಳಿ ಪಾಪ ಬರ್ತಾರೆ, ಅವರು ಮಂಗಳೂರಿಗೆ ಹೋಗ್ಬೇಕಾಗುತ್ತೆ. ಇನ್ನೊಂದು ವಿಚಾರ ಹೇಳಿದ್ರೆ ಆಯುಷ್ಮಾನ್ 5 ಲಕ್ಷದವರೆಗೆ ಸಿಗತ್ತೆ ಅಂತ ಹೇಳ್ತಾರೆ. ಸಂಪೂರ್ಣ 5 ಲಕ್ಷ ಸಿಗುವುದಿಲ್ಲ. ಅದರಲ್ಲಿ ದಿನಚರಿ ದಿನ ಕೇಳ್ಕೊಡ್ತಾರೆ, ಬಾಡಿಗೆ 1800, ICUಗೆ 3500, ಅದರಲ್ಲೇ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಇಂತ ಒಂದು ಫೆಸಿಲಿಟಿ ಕೂಡ ಇದೆ. ಜೊತೆಗೆ ಸಂಪೂರ್ಣ ಸುರಕ್ಷಾ ಮತ್ತು ಆರೋಗ್ಯ ರಕ್ಷಾ ಏನಿದೆ ಅದರ OPD ಕೇಂದ್ರದಲ್ಲಿ ಫ್ರೀ ಏನಿದೆ ಅಂತ ಕೊಡ್ತಾರೆ, ಅದು ಸಂಪೂರ್ಣ ಕೊಡ್ತಾರೆ. ಒಂದು ವಿಚಾರ ಸರ್, ಕೆಲವೊಂದು ಜನಗಳಿಗೆ ಕನ್ಫ್ಯೂಷನ್ ಇದೆ, ಸಂಪೂರ್ಣ ಸುರಕ್ಷಾ ಖಾಲಿ ಆದ ತಕ್ಷಣ ಅವರು ಸುರಕ್ಷಾ ಕೊಡುದಿಲ್ಲ, ನಮ್ದು ಸುರಕ್ಷಾ ಖಾಲಿ ಆಗಿಬಿಟ್ಟಿದೆ ಅಂತ. ಬಟ್ ಸಂಪೂರ್ಣ ಸುರಕ್ಷಾದಲ್ಲಿ ಲಿಮಿಟ್ ಇರುವಂತದ್ದು IPBC ಗೆ ಮಾತ್ರ. ಒಂದು ಸುರಕ್ಷಾ ಕಾರ್ಡ್ನಲ್ಲಿ 1,20,000 ಇದ್ರೆ ಆ 1,20,000 ಅಡ್ಮಿಷನ್ ಆದ್ಮೇಲೆ ಖಾಲಿ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ OPBC ಗೆ ಫ್ರೀ ಆಗುತ್ತೆ. OPBC ಅಲ್ಲಿ ಎಷ್ಟು ರೂಪಾಯಿ ಖರ್ಚಾದ್ರೂ, ಈವನ್ ಸಿಟಿ ಸ್ಕ್ಯಾನ್ ಕೂಡ ಇರಬಹುದು, 5,500 ಸಿಟಿ ಸ್ಕ್ಯಾನ್ ಪೂಜೆ ಕಾವಂತರು ಫ್ರೀ ಆಗಿ ಕೊಡುವಂತದ್ದು. ಆ 5,500 ನಿಮ್ಮ 1,20,000ದಲ್ಲಿ ಮೈನಸ್ ಆಗುದಿಲ್ಲ. ಆ 1,20,000 ಅಡ್ಮಿಷನ್ ಆದ್ಮೇಲೆ ಮಾತ್ರ ಮೈನಸ್ ಆಗುವಂತದ್ದು. ಸುರಕ್ಷಾದ ಲಿಮಿಟ್ ಮೈನಸ್ ಆಗುವಂತದ್ದು ಅಡ್ಮಿಷನ್ ಆದ್ಮೇಲೆ. ಬಿಫೋರ್ ಅಡ್ಮಿಷನ್ ಏನೆಲ್ಲ ಟೆಸ್ಟ್ ಮಾಡ್ತೀರಾ ಅದು ಸಂಪೂರ್ಣ ಪೂಜಾ ಕಾವಂತರು ಫ್ರೀ ಆಗಿ ಕೊಡ್ತಿರುವಂತದ್ದು. ಇಷ್ಟೇ ಇಷ್ಟಪಡ್ತೇನೆ. ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರು ಈ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊಳ್ತೀನಿ. ಈ ಬೇರೆಯವರಿಗೆ ವಂದಿಸುತ್ತಾ ಇವತ್ತು ಈ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ನಲ್ಲಿ ಇಲ್ಲಿ ಸ್ಟೇಜ್ ಮೇಲೆ ಇರುವಂತಹ ಗಣ್ಯರು ಶ್ರೀ ಮೋಹನ್ ಸರ್ ಅವರೇ, ಅನಂತ ಭಟ್ ಸರ್ ಅವರೇ, ಹನೀಫ್ ಸರ್ ಅವರೇ ಮತ್ತು ಇತರ ಎಲ್ಲ ಗಣ್ಯರೇ ಮತ್ತು ಸ್ಟೇಜ್ ಮೇಲೆ ಆಫ್ ದ ಸ್ಟೇಜ್ ಅಂಡ್ ಆನ್ ದ ಸ್ಟೇಜ್ ಇರುವ ಎಲ್ಲ ಗಣ್ಯರು ಮತ್ತೆ ನನ್ನ ಜೊತೆಗೆ ಬಂದವರು ಡಾಕ್ಟರ್ಸ್ ಮತ್ತೆ ನಮ್ಮ ಸ್ಟಾಫ್. ಹೀಗೆ ಟೈಮ್ ಆಗಿದೆ, ನಾನು ಜಾಸ್ತಿ ಹೊತ್ತು ಮಾತಾಡಲ್ಲ, 2 ನಿಮಿಷ ಮಾತಾಡಿ ಮುಗಿಸ್ತೇನೆ. ತುಂಬಾ ಸಂತೋಷವಾಗ್ತಾ ಇದೆ ಇಂತಹ ಕಾರ್ಯಕ್ರಮ ಮಾಡಕ್ಕೆ. ಈ ಒಂದು ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಅಂತಂದ್ರೆ ಊರಿನಲ್ಲಿ ಇರುವ ಎಲ್ಲ ಜನರ ಒಂದು ಸಹಕಾರ ಬೇಕಾಗುತ್ತೆ. ಈ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ಗೆ ಇಲ್ಲಿ ಶಾಲಾಭಿವೃದ್ಧಿ ಮತ್ತು ಮೇಲು ಸಮಿತಿಯವರು ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆಬೇಡ ಅವರು ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಂಡಿನಿ ಇವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಮೊದಲದಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ನಮ್ಮ ಮುಜರೆಯಲ್ಲಿ ನಾವು ಪ್ರೋಗ್ರೆಸ್ ಮಾಡ್ತಾ ಇದೀವಿ ಅಂದ್ರೆ ಡೆಫಿನೆಟ್ಲಿ ಅದು ಪೂಜ್ಯ ಕಾವಂತರ ಆಶೀರ್ವಾದ ಇದೆ. ಬಟ್ ಅದ್ರ ಜೊತೆಗೆ ನಮ್ಮ ಊರಿನ ಇಂಪಾರ್ಟೆಂಟ್ ಪರ್ಸನ್ಸ್ ಇನ್ಫ್ಲುಯೆನ್ಸಸ್ ಅಂತ ಮೋಹನ್ ಸರ್ ಅಂತವ್ರು ಇರ್ಬೋದು, ಅನಂತ ಭಟ್ ಅವರಾಗ್ಲಿ, ರಾಜೇಶ್ ಭೈ ಅವರಾಗ್ಲಿ, ಇಂಥವ್ರು ಸುಮಾರು ಮಂದಿ ನಮಗೆ ತುಂಬಾ ಎನ್ಕರೇಜ್ ಮಾಡ್ತಾರೆ, ನಮ್ಗೆ ಎಲ್ಲ ತರ ಸಹಯೋಗ ಕೊಡ್ತಾ ಇದ್ದಾರೆ. ಇದೀಗ ನಾವು ಒಂದು ಚಿಲ್ಡ್ರನ್ಸ್ ಡೇ ದಿವಸ ಸಹಿತ ಒಂದು ಒಳ್ಳೆಯ ಕಾರ್ಯಕ್ರಮ ಕ್ರಮ ಒಂದು ಇದನ್ನ ಮಾಡಿದ್ದೇವೆ ಸರ್ ನಮ್ಮ ಹಾಸ್ಪಿಟಲ್. ತುಂಬಾ ಸಂತೋಷ ಆಯ್ತು. ಅವತ್ತು ಸುಮಾರು ಮಂದಿ ಮಕ್ಕಳಿಗೆ ನಾವು ಈ ಒಂದು ನಾವು ಇವಾಲ್ವ್ ಆಗ್ತೀವಿ, ನಾವು ಪ್ರೌಡ್ ಇಂಡಿಯನ್ಸ್ ಅಂತ ಎಲ್ಲಿ ಹೋದ್ರು. ಅದೇ ತರ ನಾವೊಂದು ಧರ್ಮಸ್ಥಳದಲ್ಲಿ ಪೂಜೆ ಕಾವಂತರ ಒಂದು ಅಂಡರ್ ಕೆಲಸ ಮಾಡ್ತೀವಿ ಅಂತ ತುಂಬಾ ಹೆಮ್ಮೆಯಿಂದ ಎಲ್ಲಿ ಹೋದ್ರು ನಾವು ತಿಳಿಸ್ತಾ ಇದ್ದೀವಿ. ಯಾಕಂದ್ರೆ ಅವರ ವಿಷನ್ಸ್ ಯಾವಾಗ ಇರ್ತಾರೆ. ಏನ್ ಮಾಡಿದ್ರು ನನ್ನ ಒಂದು ಲೈಫ್ ಅಲ್ಲಿ ನೋಡಿದ್ದೆ ಏನಂದ್ರೆ, ಬಿಕಾಸ್ ಐ ಬೇಸಿಕಲಿ ಬ್ಯಾಂಕರ್, ನಾವು ಏನೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಇದು ಇಂಟ್ರೆಸ್ಟ್ ಇನ್ವೆಸ್ಟ್ಮೆಂಟ್ ಆಗ್ತದೆ, ಯಾವಾಗ ಹಿಂದೆ ಬರುತ್ತೆ ಅಂತ ನೋಡ್ತಾರೆ. ಪೂಜೆ ಯಾವ್ದು ಖರ್ಚು ಮಾಡಿದ್ರು ಅದು ಯಾವಾಗ ಹಿಂದೆ ಬರುತ್ತೆ ಅಂತ ನೋಡೋದಕ್ಕಿಂತ, ಅದರಿಂದ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ನೋಡೋದಕ್ಕಿಂತ, ಇದು ಎಷ್ಟು ತನಕ ಜನರಿಗೆ ಎಸ್ಪೆಷಲಿ ಬಡವರಿಗೆ ಸಹಾಯ ಆಗುತ್ತೆ ಅಂತ ನೋಡೋ ಪೂಜೆ ಮಾಡೋದು ಒಬ್ಬರೇ ಅಂತ ನಾನು ನನ್ನ ಅನುಭವದಲ್ಲಿ ನೋಡಿದ್ದೆ. ಇದೀಗ ಅದಕ್ಕೆ ದೊಡ್ಡ ಉದಾಹರಣೆ ಡಯಾಲಿಸಿಸ್ ನಾವು ಸಂಪೂರ್ಣವಾಗಿ ಉಚಿತ ಮಾಡಿದ್ದು ಜಾಗದಿಂದ ಮಾಡಿದ್ದಾರೆ.
ಅದು ಸಾಮಾನ್ಯ ವಿಷಯ ಅಲ್ಲ. ಕೇವಲ ಪೂಜ್ಯ ರಾಮನವರು ಮಾತ್ರ ಇಂಥ ಒಂದು ಐತಿಹಾಸಿಕ ಒಂದು ವಿಷಯ ಮಾತ್ರ ಹೋಗಬಹುದು. ನಮ್ಮ ಹೆಮ್ಮೆ ನಮ್ಮ ಸ್ಟಾಫ್, ನಮ್ಮ ಎಲ್ಲ ಸ್ಟಾಫ್ ತುಂಬಾ ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದಾರೆ. ನಿಮ್ಮ ಎಲ್ಲರ ಸೇವೆಗೋಸ್ಕರ ಇದ್ದಾರೆ. ಹೀಗೆ ಇಲ್ಲಿ ಇರೋ ಎಲ್ಲರೂ ಇದ್ರ ಬಗ್ಗೆ ಮಾತಾಡಿದ್ದಾರೆ. ತುಂಬಾ ಸಂತೋಷ. ಯಾಕಂದ್ರೆ ನಿಮ್ಮ ಒಂದು ಮಾತುಗಳು ನಮ್ಗೆ ತುಂಬಾ ಎಂಕರೇಜ್ಮೆಂಟ್ ಆಗುತ್ತೆ, ಸಂತೋಷ ಕೊಡುತ್ತೆ, ಇನ್ನ ಮತ್ತಷ್ಟು ಸೇವೆ ಮಾಡುವಂತ. ಇವತ್ತು ಈ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ಗೆ ನಮ್ಮ ಹಾಸ್ಪಿಟಲ್ ಇಂದ ಆಲ್ಮೋಸ್ಟ್ 6 ಮಂದಿ ಸೂಪರ್ ಸ್ಪೆಷಲಿಸ್ಟ್ ಬಂದಿದ್ದಾರೆ. ಅದರ ಜೊತೆಗೆ ಹೈಲಿ ಎಕ್ಸ್ಪೀರಿಯನ್ಸ್ ನರ್ಸಿಂಗ್ ಸ್ಟಾಫ್, ಟೆಕ್ನಿಷಿಯನ್ಸ್ ಮತ್ತು ಬೇರೆ ಸ್ಟಾಫ್ ಎಲ್ಲರೂ ಬಂದಿದ್ದಾರೆ. ನಮ್ಮ ಮಾರ್ಕೆಟಿಂಗ್ ಆಫೀಸರ್ ಆಗಲಿ, ಒಂದು ಲೈಸೆನ್ಸ್ ಆಫೀಸರ್ ಆಗಲಿ, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಲಿ ಎಲ್ಲರೂ ಬಂದಿದ್ದಾರೆ. ಸೊ ಈ ಒಂದು ಅವಕಾಶನ ದಯವಿಟ್ಟು ಈ ಮುಂದಿನವರೆಲ್ಲ ಉಪಯೋಗಿಸಿಕೊಂಡು ಈ ಒಂದು ಯಾವ ಉದ್ದೇಶಕ್ಕಾಗಿ ಈ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದೀವಿ ಅದನ್ನು ಸಕ್ಸಸ್ ಮಾಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಒಂದೇ ಒಂದು ಮಾತು ಮಾತ್ರ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಸರ್, ನಮ್ಮ ಅನಂತ ಭಟ್ ಸರ್ ಅನ್ನಿತರ ಹಾಸ್ಪಿಟಲ್ ಅಲ್ಲಿ ಸುಮಾರು ಆಲ್ಮೋಸ್ಟ್ ನನ್ಗೆ ಗೊತ್ತಿದ್ದು ಒಂದು ಈ 4-5 ತಿಂಗಳಲ್ಲಿ ಹಿಪ್ ರಿಪ್ಲೇಸ್ಮೆಂಟ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಅದು ನಾವು ನಂಬರ್ 1 ನಾವು ಯೂಸ್ ಮಾಡ್ತೀವಿ, ಬೇರೆ ಯೂಸ್ ಮಾಡೋದು. ಅದು ಆಧಾರ ನಮ್ ಕಡೆ ಬಂದು ಸರ್ ಎಲ್ಲರಿಗೂ ನಾನು ಹಾಸ್ಪಿಟಲ್ ನಲ್ಲಿ ಐಸ್ ಕ್ರೀಮ್ ಕೊಡ್ಬೇಕು, ಅದು ಸ್ವೀಟ್ಸ್ ಕೊಡ್ಬೇಕು ಸರ್ ಅಂತ ಅಂದ್ರು ಪೇಷಂಟ್. ನಾನ್ ಕೇಳಿದ್ರೆ ಯಾಕೆ ಅಂತ, ಇಲ್ಲ ಸರ್ ನಾವು ಬ್ಯಾಂಗ್ಳೂರಿನಲ್ಲಿ ಈ ಸೇಮ್ ಇದೇ ಆಪರೇಷನ್ ಮಾಡಿಸ್ಕೊಂಡಿದ್ವಿ, ಅದಕ್ಕೆ 8,26,000 ಖರ್ಚಾಗಿದೆ. ಆದ್ರೆ ಇಲ್ಲಿ ಬರೀ 4,16,000 ಆಗಿದೆ. ನಿಮ್ಗೆ 4 ಲಕ್ಷ ಮೇಲೆ ಉಳಿದಿದೆ. ಅದು ಈ ತರ ಪ್ರೀತಿ ಒಂದು ಮನೆಯ ತರ ವಾತಾವರಣದಲ್ಲಿ ಒಂದು ಆಗಿದ್ರೆ ನಮ್ಗೆ ತುಂಬಾ ಸಂತೋಷವಾಗಿದೆ. ಅದಕ್ಕಾಗಿ ನಾವು ಸ್ಟಾಫ್ಗೆ ಸಂತೋಷ ಹಂಚ್ಕೊಳ್ಳೋಕೆ ದಯವಿಟ್ಟು ಅನುಮತಿ ಕೊಡ್ಬೇಕಂತ ಅಂದಿದ್ರು. ಸೊ ಹಂಗಾಗಿ ಇಂಥವು ಕೇಳಿದಾಗ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಇಂಥವು ನಾವು ಮಾಡೋದಕ್ಕೆ ಸಾಧ್ಯ ಆಗದೆ ಕೂಲಿ ಕಾಮು. ಯಾಕಂದ್ರೆ ಜಾಸ್ತಿ ಮಾಡಿ ಕೊಡುವುದಿಲ್ಲ. ಅವ್ರಿಗೆ ಆದಷ್ಟು ಕಡಿಮೆ ದರದಲ್ಲಿ, ಅತ್ಯಂತ ಕಡಿಮೆ ದರದಲ್ಲಿ ಅತ್ಯಂತ ಉತ್ತಮ ಸೇವೆ, ಅತ್ಯಂತ ಆಧುನಿಕವಾದ ಸೊಫಿಸ್ಟಿಕೇಟೆಡ್ ಎನ್ವೈರನ್ಮೆಂಟ್ ಅಲ್ಲಿ ಮಾಡ್ಬೇಕು ಅನ್ನೋದು ನಾವೊಂದು ಉದ್ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಎಲ್ಲ ಸಹಕಾರದಿಂದ ಸಹಯೋಗದಿಂದ ನಾವು ಮತ್ತಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ತಿಳಿಸ್ತಾರೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಂದೇ ಮತ್ತಿನಲ್ಲಿ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ನೀಡುತ್ತಾ ಕೊನೆಯದಾಗಿ ಆಸ್ಪತ್ರೆಯ ಡೈರೆಕ್ಟರ್ ಆಗಿರುವಂತಹ ಜನಾರ್ದನ್ ಸರ್ ಅವರು ವೇದಿಕೆ ಮೇಲೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸುತ್ತಾ ಈ ಕಾರ್ಯಕ್ರಮಗಳನ್ನ ಬೀಳ್ಕೊಳ್ಬೇಕಾಗಿ ಕೇಳ್ಕೊಳ್ತಾರೆ ಸರ್. ಉಚಿತ ವೈದ್ಯಕೀಯ ಸೇವೆ ಪ್ರಾರಂಭವಾಗಿದೆ. ಎಲ್ಲ ನುರಿತ ಡಾಕ್ಟರ್ಗಳು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ.
ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ, ತೀವ್ರ ನಿಗಾ ಘಟಕ, ಸುಸಜ್ಜಿತ ಹವಾನಿಯಂತ್ರಿತ ಶಸ್ತ್ರಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು, ನವಜಾತ ಶಿಶು ತೀವ್ರ ನಿಗಾ ಘಟಕ, ಔಷಧಾಲಯ, ಡಯಾಗ್ನೋಸ್ಟಿಕ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ, ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನೊಳಗೊಂಡ ಡಯಾಲಿಸಿಸ್ ಸೆಂಟರ್, ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ 32 ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್, ಎಕ್ಸ್ರೇ, ಹೃದಯ ರೋಗಿಗಳಿಗೆ TMT ಟೆಸ್ಟ್ ದಿನದ 24 ಗಂಟೆಯೂ ಲಭ್ಯ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.